ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಇಲ್ಲಿಂದ ನಡೆಯುವಂಥ CET ತರಗತಿಯಲ್ಲಿ ಇವತ್ತಿನ ದಿನ ನಾನು ಕೋನಿಕ್ ಸೆಕ್ಷನ್ ಅನ್ನುವಂಥ ಚಾಪ್ಟರ್ನ ಮಾಡ್ತಾಯಿದ್ದೇನೆ. ಇಲ್ಲಿ ಕೋನಿಕ್ ಸೆಕ್ಷನ್ ಫಸ್ಟ್ ಇಯರ್ ಚಾಪ್ಟರ್ ಆದಕ್ಕೋಸ್ಕರ ನಿಮ್ಗೊಂದು ಸ್ವಲ್ಪ ನಾನು ರಿವಿಷನ್ ಮಾಡಿ ನಂತರದಲ್ಲಿ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಚಾಪ್ಟ್ರಿಂದ ಖಂಡಿತ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ನಿಮಗೆ CET ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ಫಾರ್ಮುಲೆಯನ್ನು ನೀವು ನೆನಪಿಟ್ಕೊಂಡ್ರೆ ತುಂಬ ಈಸಿಯಾಗಿ ಕ್ವಶನ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ಈಗ ನೋಡಿ, ಫಸ್ಟಿಗೆ ಸರ್ಕಲಿನ ಡೆಫಿನೇಷನ್ ಇದೆ. ಸರ್ಕಲ್ ಈಸ್ ದಿ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ ವಿಚ್ ಆರ್ ಎಟ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್ ಇನ್ ದಿ ಪ್ಲೇನ್. That fixed point is called center of the circle, and distance from the center to any point of the circle is called radius of the circle. Equation of the circle very importantly, x minus h whole square plus y minus k whole square equal to r square is the equation of the circle. Next, ಇದು ಜನರಲ್ ಫಾರ್ಮ್ ಆಫ್ ದಿ ಸರ್ಕಲ್. ಹೆಚ್ಚಾಗಿ ಈ ಥರ ನೀವು ಕಲ್ತಿರೋದಿಲ್ಲ. ಜನರಲ್ ಫಾರ್ಮ್ ಆಫ್ ದಿ ಇಕ್ವೇಷನ್ ಆಫ್ ದಿ ಸರ್ಕಲ್ ಹೇಗಿರುತ್ತೆ ಅಂದರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಥರ ಇಕ್ವೇಷನ್ಸ್ ಕೊಟ್ಟಾಗ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡಿ ಸೆಂಟರ್ ಮತ್ತು ರೇಡಿಯೂಸ್ ನೋಡೋದಕ್ಕಿಂತನೂ ಡೈರೆಕ್ಟಾಗಿ ನೀವು ಒಂದು ಕಂಪೇರ್ ಮಾಡಿ, ಈ ಇಕ್ವೇಷನ್ ಜೊತೆಗೆ ಕಂಪೇರ್ ಮಾಡಿ g, f ಮತ್ತು c ವ್ಯಾಲ್ಯೂವನ್ನು ನೋಡಿಕೊಂಡು ಡೈರೆಕ್ಟಾಗಿ ಇಕ್ವೇಷನ್ ಆಫ್ ದಿ ಸರ್ಕಲ್ನ ಸೆಂಟರ್ನ ಡೈರೆಕ್ಟಾಗಿ -g, -f, ರೇಡಿಯಸ್ ಆಫ್ ದಿ ಸರ್ಕಲ್ ಆರಿಗೆ ರೂಟ್ ಆಫ್ g ಸ್ಕ್ವೇರ್ ಪ್ಲಸ್ f ಸ್ಕ್ವೇರ್ ಮೈನಸ್ c ಈ ಫಾರ್ಮುಲೆನ ಅಪ್ಲೈ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಸೆಂಟರ್ ಮತ್ತು ರೇಡಿಯಸ್ ಆಫ್ ದಿ ಸರ್ಕಲ್ ಸಿಗುತ್ತೆ. ನೆಕ್ಸ್ಟ್, ಪ್ಯಾರಾಮೆಟ್ರಿಕ್ ಇಕ್ವೇಷನ್. ಈಗ ಹೆಚ್ಚಾಗಿ ಇಕ್ವೇಷನನ್ನು ಕೊಡಬೇಕಿದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಕೊಡ್ಬೋದು. ಆಗ ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ದಿ ಸರ್ಕಲ್ ಈಸ್ x = r cos θ, y = r sin θ. ಆ್ಯಂಡ್ ದ ಪ್ಯಾರಾಮೆಟ್ರಿಕ್ ಫಾರ್ಮನ್ನು ನಾವು h ಮತ್ತು k ಸೆಂಟರ್ ಇರುವಂಥ ಸರ್ಕಲ್ ಆದರೆ x = h ಪ್ಲಸ್ r cos θ ಆ್ಯಂಡ್ y = k ಪ್ಲಸ್ r sin θ. ನೆಕ್ಸ್ಟ್ ಪ್ಯಾರಾಬೋಲಾ ಇದೆ. Parabola definition ನೋಡಿ. Parabola is the set of points P whose distances from a fixed point F in the plane are equal to the distance from a fixed line. ಇಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಮತ್ತೊಂದು ಲೈನ್ ಇರುತ್ತೆ. ನಾವು ಫಿಕ್ಸ್ಡ್ ಪಾಯಿಂಟನ್ನು ಫೋಕಸ್ ಅಂತ ಕರಿತೀವಿ ಮತ್ತು ಫಿಕ್ಸ್ಡ್ ಲೈನನ್ನು ಡೈರೆಕ್ಟ್ರಿಕ್ಸ್ ಆಫ್ ದಿ ಪರಾಬೋಲಾ ಅಂತ ಕರಿತೀವಿ. ಈ ಪರಾಬೋಲಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪರಾಬೋಲಾದ ಮೇಲೆ ಸುಮಾರಷ್ಟು ಕ್ವಶನ್ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಇಲ್ಲಿ ಪರಾಬೋಲಾ ಹೇಗೆಲ್ಲ ಇಕ್ವೇಷನ್ ಇರುತ್ತೆ ಮತ್ತು ಅದರ ಕಾಂಪೊನೆಂಟ್ಸನ್ನ ನೋಡಿ, ಫ್ಯಾಕ್ಟ್ಸನ್ನು ನೆನ್ಪಿಟ್ಕೊಳ್ಬೇಕು ಇದನ್ನು. ಯಾಕಂದರೆ ಕೆಲವೊಂದು ಡಾಟಾ ಕ್ವಶನ್ ಕೇಳಿದರೆ ಡೈರೆಕ್ಟಾಗಿ ಫಾರ್ಮುಲೆ ಅಪ್ಲೈ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ 4 ಟೈಪಿನ ಪರಾಬೋಲಾವನ್ನು ನೀವು ನೋಡ್ಬೋದು. ದಟ್ ಈಸ್ y ಸ್ಕ್ವೇರ್ = 4ax ಮತ್ತು y ಸ್ಕ್ವೇರ್ = -4ax, x ಸ್ಕ್ವೇರ್ = 4ay ಮತ್ತು x ಸ್ಕ್ವೇರ್ = -4ay. ಈ 4 ಟೈಪ್ನಲ್ಲಿರುತ್ತೆ. ಅದನ್ನು ಸ್ಪೆಸಿಫಿಕ್ಕಾಗಿ ಎ ಪಾಸಿಟಿವ್ ನೆಗೆಟಿವ್ ಇದ್ದರೆ ನೀವು ಒಂದೇ ಫಾರ್ಮುಲನೇ ಅಪ್ಲೈ ಮಾಡ್ಬೋದು. ಸಪ್ರೇಟಾಗಿ ಫಾರ್ಮುಲೆ ಅಪ್ಲೈ ಮಾಡಬೇಕಾಗೇನಿಲ್ಲ. a, 0 ಫೋಕಸ್ ಆಗಿರುತ್ತೆ, ವರ್ಟೆಕ್ಸ್ 0, 0, ಡೈರೆಕ್ಟ್ರಿಕ್ಸ್ x = -a. ಈ ಫಾರ್ಮುಲೆನ ನೆನ್ಪಿಟ್ಕೋಬೇಕಂದ್ರೆ ನೀವೊಂದು ಡಯಾಗ್ರಾಮನ್ನು ಬರ್ಕೊಟ್ರೆ ಗೊತ್ತಾಗುತ್ತೆ. ನಾನು ಇಲ್ಲೇ ಡ್ರಾ ಮಾಡ್ತೀನಿ ನೋಡಿ. ಫಸ್ಟ್ ಪ್ಯಾರಾಬೋಲಾ ಹೇಗಿರುತ್ತೆ, y ಸ್ಕ್ವೇರ್ = 4ax. ಇಲ್ಲಿ x ಯಾವಾಗಲೂ ಪಾಸಿಟಿವ್ ಇರುತ್ತೆ, ಅಂದರೆ ರೈಟ್ ಸೈಡಿಗೆ ಈ ಥರದಲ್ಲಿ ಇರುತ್ತೆ. ಇಲ್ಲಿ ನಮಗೆ 2 ಡಿಸ್ಟೆನ್ಸನ್ನು ನೀವು ನೆನ್ಪಿಟ್ಕೋಬೇಕು. ಇಲ್ಲಿಂದ ಇಲ್ಲಿರುವ ಡಿಸ್ಟೆನ್ಸ್ a ಮತ್ತು ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ 2a ಆಗಿರುತ್ತೆ. 2a ಇದು ಡಿಸ್ಟೆನ್ಸ್ a ಆಗಿರುತ್ತೆ. ಇಷ್ಟು ಗೊತ್ತಿದ್ದು ಬಿಟ್ಟರೆ ನೀವು ನೆಕ್ಸ್ಟ್ ಯಾವುದೇ ಫಾರ್ಮುಲೆ, ಇದು ವರ್ಟೆಕ್ಸ್ ಆಗಿರುತ್ತೆ, ಇದು ಫೋಕಸ್ ಆಗಿರುತ್ತೆ, ಫೋಕಸ್ ಇದು ವರ್ಟೆಕ್ಸ್ ಆಗಿರುತ್ತೆ. ಈ ಡಾಟಾವನ್ನು ನಿಮಗೆ ಗೊತ್ತಿದ್ದುಬಿಟ್ರೆ ಆಟೋಮೆಟಿಕಲಿ ಇದು ಎಂಡ್ಸ್ ಆಫ್ ಲ್ಯಾಟಸ್ ರೆಕ್ಟಮ್, ಇದು ಲ್ಯಾಟಸ್ ರೆಕ್ಟಮ್, ಡೈರೆಕ್ಟ್ರಿಕ್ಸ್ ಇಲ್ಲಿರುತ್ತೆ. ಇಷ್ಟು ಗೊತ್ತಿದ್ದರೆ ಸಾಕಾಗುತ್ತೆ, ನೀವು ಈಸಿಯಾಗಿ ಫಾರ್ಮುಲೆ ಬರೀಬೋದು ನೋಡಿ. ವರ್ಟೆಕ್ಸ್ 0, 0 ಇಲ್ಲಿರುತ್ತೆ, ಇದು x ಆ್ಯಕ್ಸಿಸ್ ಮತ್ತು ಇದು y ಆ್ಯಕ್ಸಿಸ್. ಹಾಗಾಗಿ ವರ್ಟೆಕ್ಸ್ ಈಸ್ ಅಟ್ ದಿಸ್ ಪಾಯಿಂಟ್ 0, 0 ಆ್ಯಂಡ್ ಫೋಕಸ್ a, 0. ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ a ಆಗಿರುತ್ತೆ. ಹಾಗಾಗಿ ಈ ಕೋಆರ್ಡಿನೇಟ್ ಏನಾಗುತ್ತೆ a, 0. ಅಂದರೆ x = -a ಇದು ಡೈರೆಕ್ಟ್ರಿಕ್ಸ್. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನೇ ಇರುತ್ತೆ, ಬಟ್ ಇದು ನೆಗೆಟಿವ್ ಸೈಡ್ ಆದಕ್ಕೋಸ್ಕರ ನಿಮಗೆ x = -a ಇಸ್ ದಿ ಡೈರೆಕ್ಟ್ರಿಕ್ಸ್. ಆ್ಯಂಡ್ ಆ್ಯಕ್ಸಿಸ್ ಯಾವುದು, x ಆ್ಯಕ್ಸಿಸ್ ಇಸ್ ದಿ ಆ್ಯಕ್ಸಿಸ್. x ಆ್ಯಕ್ಸಿಸ್ ಇಕ್ವೇಷನ್ ಏನು, y = 0.
ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಟೋಟಲ್ ಇದು ಈ ಡಿಸ್ಟೆನ್ಸ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಅದು 4a ಆಗಿರುತ್ತೆ. ಆ್ಯಂಡ್ ಫೋಕಲ್ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಟು ಪ್ಲೇನ್ ದಟ್ ಈಸ್ ಎಕ್ಸ್ ಪ್ಲಸ್ ಎ ಆಗಿರುತ್ತೆ. ದಟ್ ಈಸ್ ಡಿಸ್ಟೆನ್ಸ್ ಫ್ರಮ್ ಫೋಕಸ್ ಟು ಎನಿ ಪಾಯಿಂಟ್ ದಟ್ ಈಸ್ ಎಕ್ಸ್ ಪ್ಲಸ್ ಎ ಆಗಿರುತ್ತೆ. ಇದಿಷ್ಟು ನಿಮಗೆ ಫಾರ್ಮುಲೆ ಆಗಿ ನೆನ್ಪಿಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಇಫ್ ಯು ರಿಮೆಂಬರ್ ಇಟ್ ಡಯಾಗ್ರಾಮೆಟಿಕಲಿ ಇಟ್ ಈಸ್ ಈಸಿ ಟು ರಿಮೆಂಬರ್ ದಿಸ್. ಇಲ್ಲಿ ಎರಡೇ ಡಾಟಾ ನಿಮ್ಗೆ ಗೊತ್ತಿರಬೇಕಾಗಿರೋದು. ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ಎ ಆಗಿರುತ್ತೆ, ಇದು 2a ಆಗಿರುತ್ತೆ. ಇಷ್ಟು ಗೊತ್ತಿದ್ಬಿಟ್ರೆ ಈಸಿಯಾಗಿ ವಾಟ್ ಈಸ್ ಡೈರೆಕ್ಟ್ರಿಕ್ಸ್, ವಾಟ್ ಈಸ್ ಫೋಕಸ್, ವಾಟ್ ಈಸ್ ಆ್ಯಕ್ಸಿಸ್ ಅಂತ ಗೊತ್ತಿದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಎಲಿಪ್ಸ್. ಎಲಿಪ್ಸ್ ಈಸ್ ದಿ set of all points in a plane such that sum of whose distances from two fixed point is constant. Sum of the ellipse is the set of all points in a plane such that the sum of whose distances from two fixed point is constant. ಇಲ್ಲಿ ಎರಡು ಪಾಯಿಂಟ್ಸ್ ಇರುತ್ತೆ, ಅದನ್ನು ಫಸಾಯಿ ಅಂತ ಕರಿತೀವಿ. ಹಾಗೆಯೇ ನಮಗೆ ಡೈರೆಕ್ಟ್ರಿಕ್ಸ್, ಲ್ಯಾಟಸ್ ರೆಕ್ಟಮ್ ಎಲ್ಲ ಎಲಿಪ್ಸಲ್ಲಿ ಸಹ ಇರುತ್ತೆ. ಬಟ್ ನೀವು ಎರಡು ಸ್ಟ್ಯಾಂಡರ್ಡ್ ಟೈಪ್ ಆಫ್ ಎಲಿಪ್ಸನ್ನು ರೆಕಗ್ನೈಸ್ ಮಾಡೋದು ಹೇಗೆಂದರೆ, ಒಂದನೇ ಟೈಪಿನ ಎಲಿಪ್ಸ್ ಹೇಗಿರುತ್ತೆ ಅಂದರೆ x² + y² + b² = 1 ವೇರ್ a ಗ್ರೇಟರ್ ದ್ಯಾನ್ b. ಇದು ಒಂದನೇ ಟೈಪಿನ ಎಲಿಪ್ಸ್ ಆಗಿರುತ್ತೆ. ವೇರ್ b² ಇದೊಂದು ಫಾರ್ಮುಲೆ ನೆನ್ಪಿಟ್ಕೋಬೇಕು, b² = a² × 1 - e² ಆಗಿರುತ್ತೆ a ಗ್ರೇಟರ್ ದ್ಯಾನ್ b ಆದಾಗ. ಮತ್ತು ಅದರ ಡಯಾಗ್ರಾಮ್ ಹೇಗಿರುತ್ತೆ ಎಲಿಪ್ಸ್ ಅನ್ನೋದನ್ನು ನಂತರದಲ್ಲಿ ಹೇಳ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಟೈಪಿನ ಎಲಿಪ್ಸ್ ಹೀಗಿರುತ್ತೆ, x² / a² + y² / b² = 1 ಆ್ಯಂಡ್ b ಗ್ರೇಟರ್ ದೆನ್ a. ಇಲ್ಲಿ a²ಗೆ b² = b² × 1 - e² ಆಗಿರುತ್ತೆ. a² = b² × 1 - e² ಆಗಿರುತ್ತೆ. ಇದು ಎರಡನೇ ಟೈಪಿನ ಎಲಿಪ್ಸ್. ಇದು ನಿಮಗೆ ಎರಡು ಟೈಪಿನ ಎಲಿಪ್ಸ್ ಗೊತ್ತಿರಲಿ, a ಗ್ರೇಟರ್ ದೆನ್ b ಮತ್ತು b ಗ್ರೇಟರ್ ದೆನ್ a ಆದರೆ ಈ ಥರದಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಲಿ. ಈಗ ಇದರ ಫ್ಯಾಕ್ಟ್ಸನ್ನು ನಾವು ನೋಡೋದಾದರೆ, ಇಕ್ವೇಷನ್ ಹೇಗಿರುತ್ತೆ, x² / a² + y² / b² = 1 ವಿತ್ a ಗ್ರೇಟರ್ ದೆನ್ b ಮತ್ತು b ಗ್ರೇಟರ್ ದೆನ್ a. ಇಲ್ಲಿ ಎಲಿಪ್ಸನ್ನು ನಾವು ಡ್ರಾ ಮಾಡೋದಾದರೆ, ನಾನು ರಫ್ ಆಗಿ ಒಂದು ಡಯಾಗ್ರಾಮನ್ನು ಹೀಗೆ ಬರೀತೀನಿ ನೋಡಿ, ಈ ಥರ ಇರುತ್ತೆ. ಇಲ್ಲಿ ನಮಗೆ ಈ ಡಿಸ್ಟೆನ್ಸ್ ಗೊತ್ತಿರಬೇಕು a, ನಂತರ ಇದು ಲ್ಯಾಟಸ್ ರೆಕ್ಟಮ್, ಇಲ್ಲಿ ಡೈರೆಕ್ಟ್ರಿಕ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ a ಆಗಿರುತ್ತೆ, ಈ ಡಿಸ್ಟೆನ್ಸ್ c, ಇದು c ಫಾರ್ಮುಲೆ ಸಿ ಈಗ ಹೊಸದಾಗಿ ಹೇಳ್ತಾ ಇದ್ದೀನಿ ನಾನು. c² = a² - b². ಫಸ್ಟ್ ಟೈಪಿನ ಎಲಿಪ್ಸಿಗೆ c² = a² - b². ಸೆಕೆಂಡ್ ಟೈಪಿನ ಎಲಿಪ್ಸಿಗೆ c² = b² - a². b ದೊಡ್ಡದಾಗಿರುತ್ತೆ ಅಲ್ವಾ, ಹಾಗಾಗಿ ಫಸ್ಟ್ b² ನಂತರ a², b² - a². ಈ ಫಾರ್ಮುಲೆ ನಿಮಗೆ ಈಸಿ ಆಗುತ್ತೆ, ಕನ್ಫ್ಯೂಷನ್ ಏನಿಲ್ಲ. ಯಾಕಂದರೆ a ಗ್ರೇಟರ್ ದೆನ್ b ಇದ್ದಾಗ a ದೊಡ್ಡದಿರುತ್ತೆ, a² - b², c² ಅಂದರೆ a² - b². ಎರಡನೇ ಟೈಪಲ್ಲಿ b ಗ್ರೇಟರ್ ದೆನ್ a, ಆವಾಗ c² ಅಂದ್ರೇನು b² - a² ಆಗಿರುತ್ತೆ. ಇದು ನಿಮಗೆ ಗೊತ್ತಿರಲಿ. ಇದು ಎಲಿಪ್ಸ್ ಹೇಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಆ್ಯಂಡ್ ಶೇಪ್ ಆಫ್ ದಿ ಎಲಿಪ್ಸ್ ದಿ ಸೆಕೆಂಡ್ ಕೇಸ್ ಈಸ್ ಲೈಕ್ ದಿಸ್, ಈ ಥರದಲ್ಲಿರುತ್ತೆ. ಇಲ್ಲಿ ಫೋಸೈ ಇರುತ್ತೆ ಆ್ಯಂಡ್ ಆ್ಯಕ್ಸಿಸ್, ಆ್ಯಂಡ್ ದಿಸ್ ಈಸ್ ದಿ ಮೇಜರ್ ಆ್ಯಕ್ಸಿಸ್ ಮತ್ತು ಮೈನರ್ ಆ್ಯಕ್ಸಿಸ್. ಈ ಡಯಾಗ್ರಾಮ್ ಇದ್ದುಬಿಟ್ರೆ ನಿಮಗೆ ಈಸಿಯಾಗಿ ಎಲ್ಲ ಬರೀಬೋದು. ಆ್ಯಂಡ್ ಇಕ್ವೇಷನ್ ಆಫ್ ಮೇಜರ್ ಆ್ಯಕ್ಸಿಸ್, ಇಲ್ಲಿ ನೋಡಿ, ಇದು ಮೇಜರ್ ಆ್ಯಕ್ಸಿಸ್ ಅಂದರೆ ಎಕ್ಸ್ ಆ್ಯಕ್ಸಿಸ್ ಇಕ್ವೇಷನ್ ಏನು y = 0. ಇಲ್ಲಿ ಮೇಜರ್ ಆ್ಯಕ್ಸಿಸ್ ಯಾವುದು, y ಆ್ಯಕ್ಸಿಸ್ಸಿನ ಇಕ್ವೇಷನ್ ಏನು, x = 0. ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ 2a, ಇಲ್ಲಿ ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ 2b ಆಗಬೇಕಿದು, ಸಾರಿ. ಈಗ ನೋಡಿ, ಲೆಂತ್ ಆಫ್ ಮೇಜರ್ ಆ್ಯಕ್ಸಿಸ್ 2a, ಇಲ್ಲಿ 2b. ಆ್ಯಂಡ್ ಇಕ್ವೇಷನ್ ಆಫ್ ಮೈನರ್ ಆ್ಯಕ್ಸಿಸ್ x = 0, ಇಕ್ವೇಷನ್ ಆಫ್ ಮೇಜರ್ ಆ್ಯಕ್ಸಿಸ್ y = 0. ಲೆಂತ್ ಆಫ್ ಮೈನರ್ ಆ್ಯಕ್ಸಿಸ್ ಇಲ್ಲಿ 2b, ಇಲ್ಲಿ ಬರುವಾಗ 2a ಆಗುತ್ತೆ. ಆ್ಯಂಡ್ ಇಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸಸ್ x = ± a/e, ಇಲ್ಲಿ y = ± a/e. a/e ಅಂದರೆ c ನೇ ಆಗಿರುತ್ತೆ. ಓಕೆ, c ಅಂದರು a/e ಅಂದರು ಒಂದೇ ಆಗಿರುತ್ತೆ. ಸಾರಿ,
ಎ ಬೈ ಎನೇ ಇರಲಿ ಅದು. ವರ್ಟೆಕ್ಸ್ ಆಫ್ ದಿ ಎಲಿಪ್ಸ್ ಇಸ್ ಪ್ಲಸ್ ಆರ್ ಮೈನಸ್ ಎ ಕಮ 0, 0 ಕಮ ಪ್ಲಸ್ ಆರ್ ಮೈನಸ್ ಎ, ಆ್ಯಂಡ್ ಫೋಕಸ್ ಆಫ್ ದಿ ಎಲಿಪ್ಸ್ ಪ್ಲಸ್ ಆರ್ ಮೈನಸ್ ಎ ಇ ಕಮ 0 ಆ್ಯಂಡ್ 0 ಕಮ ಪ್ಲಸ್ ಆರ್ ಮೈನಸ್ ಎ ಇ. ಇಲ್ಲಿ ಸಿ ಅಂದರೆ ಎ ಇನೇ. ಆ್ಯಂಡ್ ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಇಸ್ 2b² a. ಇದೊಂದು ಫಾರ್ಮುಲೆ ನೆನ್ಪಿಟ್ಕೊಳ್ಬೇಕು, 2b² a. ಹೈಪರ್ಬೋಲಾದಲ್ಲಾದರೂ ಸಹ ಇದೇ ಥರದಲ್ಲಿ ಇರುತ್ತೆ, ಏನೂ ಬದಲಾವಣೆ ಆಗೋದಿಲ್ಲ. ಸೇಮ್ ಆ್ಯಸ್ ದಿಸ್ ಇನ್ ದಿ ಕೇಸ್ ಆಫ್ ಹೈಪರ್ಬೋಲಾ. ಫಾರ್ಮುಲೆದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಇಲ್ಲಿ ನೀವು ಇಂಪಾರ್ಟೆಂಟ್ ಇರಬೇಕಾಗಿದ್ದು ಎಸೆಂಟ್ರಿಸಿಟಿ ಫಾರ್ಮುಲೆ, ಇದೊಂದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇ ಇಸ್ ಈಕ್ವಲ್ ಟು ರೂಟ್ ಆಫ್ a² minus b² by a. In the case of a greater than b, ಇಲ್ಲಿ e ಅಂದರೆ ರೂಟ್ ಆಫ್ b² ಮೈನಸ್ a² ಬೈ b ಆಗಿರುತ್ತೆ. ಇದು ಎಸೆಂಟ್ರಿಸಿಟಿ ಫಾರ್ಮುಲೆ. ಇದನ್ನು ನೀವು ಕರೆಕ್ಟಾಗಿ ಮೆಮೊರೈಸ್ ಮಾಡಬೇಕು. ಇದಿಷ್ಟು ಫಾರ್ಮುಲೆ ಗೊತ್ತಿದ್ದುಬಿಟ್ರೆ ಈಸಿಯಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಕೊನೆಯದಾಗಿ ಹೈಪರ್ಬೋಲಾ ಬಂದರೆ, ಹೈಪರ್ಬೋಲಾ ಇಸ್ ದಿ ಲೋಕಸ್ ಆಫ್ ಎ ಪಾಯಿಂಟ್ ಇನ್ ಎ ಪ್ಲೇನ್ ವಿಚ್ ಮೂವ್ಸ್ ಇನ್ such a way that the ratio of distance from a fixed point in the same plane to its distance from a fixed line is always constant, which is always greater than unity. The fixed point is called focus and the fixed line is called directrix, and the constant ratio is called eccentricity of the hyperbola. ಹೈಪರ್ಬೋಲಾದಲ್ಲೂ ಸಹ ನಿಮಗೆ ಫಾರ್ಮುಲೆ ಹಾಗಿರುತ್ತೆ, ಬಟ್ ಇಕ್ವೇಷನ್ ನಿಮಗೆ ಎರಡು ಟೈಪ್ ಇದೆ. ಇಕ್ವೇಷನ್ ಹೀಗಿರುತ್ತೆ, x² a² ಮೈನಸ್ y² b² ಈಕ್ವಲ್ ಟು 1, ಅಥವಾ y² a² ಮೈನಸ್ x² b² ಈಕ್ವಲ್ ಟು 1. ಇದನ್ನು ನಾವು ಹೀಗೂ ಬರಿಬೋದು, ಎರಡನೇ ಇಕ್ವೇಷನ್ನ x² a² ಮೈನಸ್ y² b² ಇಸ್ ಈಕ್ವಲ್ ಟು -1 ಅಂತ ಸಹ ಬರಿಬೋದು. ಎರಡು ಒಂದೇ. ಓಕೆ, ಹೀಗಿರುತ್ತೆ. ಕೆಲವೊಂದು ಸಾರಿ ಈ ಥರದಲ್ಲಿರುತ್ತೆ, ಅಥವಾ x² a² ಮೈನಸ್ y² b² ಈಕ್ವಲ್ ಟು -1 ಅಂತ ಇದ್ರೂ ಇದು ಸೆಕೆಂಡ್ ಟೈಪ್ ಆಫ್ ಹೈಪರ್ಬೋಲಾ ಅಂತ ನೋಡ್ಕೋಬೇಕು. ಡೋಂಟ್ ಕನ್ಫ್ಯೂಸ್. ಹೈಪರ್ಬೋಲಾ ಕೇಸ್ ಬಂದಾಗ a ಗ್ರೇಟರ್ ದೆನ್ ಬಿನ b ಗ್ರೇಟರ್ ದೆನ್ ಎನ ಅಂತ ನೀವು ನೋಡುವುದಲ್ಲ. ಎರಡೂ ಬೇರೆ ಬೇರೆನೇ ಆಗುತ್ತೆ. a ಗ್ರೇಟರ್ ದೆನ್ b ಗ್ರೇಟರ್ ದೆನ್ ಎ ಎರಡೂ ಕೇಸಲ್ಲಿ ಹೈಪರ್ಬೋಲಾ ಒಂದೇ. ಬಟ್ ಇಕ್ವೇಷನನ್ನು ಐಡೆಂಟಿಫೈ ಮಾಡಿ ನೀವು ಯಾವ ಟೈಪಿನ ಹೈಪರ್ಬೋಲಾ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಈಗ ಹೈಪರ್ಬೋಲಾದಲ್ಲಿ ನಿಮಗೆ ಫಾರ್ಮುಲೆ ಹೇಳೋದಾದರೆ, ಇಕ್ವೇಷನ್ ಆಫ್ ದಿ ಹೈಪರ್ಬೋಲಾ ಹೀಗಿರುತ್ತೆ, x² a² ಮೈನಸ್ y² b² ಈಕ್ವಲ್ ಟು 1, ಅಥವಾ x² y² a² ಮೈನಸ್ x² b² ಈಕ್ವಲ್ ಟು 1. ಇಲ್ಲಿ ಸೆಂಟರ್ ಈಸ್ 0 0 ಆ್ಯಂಡ್ ಹೈಪರ್ಬೋಲಾ ಶೇಪ್ನ ಹೇಳೋದಾದರೆ ಹೀಗಿರುತ್ತೆ. ಫಸ್ಟ್ ಟೈಪಿನ ಹೈಪರ್ಬೋಲಾ ಹೀಗಿರುತ್ತೆ, ಇಲ್ಲಿ ಫೋಕಸ್ ಆ್ಯಂಡ್ ಡೈರೆಕ್ಟ್ರಿಕ್ಸ್ ಇಲ್ಲಿರುತ್ತೆ. ಎರಡನೇ ಟೈಪಿನ ಹೈಪರ್ಬೋಲಾ ಆದರೆ ಈ ಥರ ಗ್ರಾಫ್ ಇರುತ್ತೆ, ಇಲ್ಲಿ ಫೋಕಸ್ ಎರಡು ಫೋಸ ಇರುತ್ತೆ ಆ್ಯಂಡ್ ಡೈರೆಕ್ಟ್ರಿಕ್ಸಸ್, ಇದು ಸೆಂಟರ್. ಆ್ಯಕ್ಸಿಸ್, ಇಲ್ಲಿ ಎರಡು ಆ್ಯಕ್ಸಿಸ್ ಇರುತ್ತೆ. ದ ಆ್ಯಕ್ಸಿಸ್ ಆರ್ ಕಾಲ್ಡ್ ಟ್ರಾನ್ಸ್ವರ್ಸ್ ಆ್ಯಕ್ಸಿಸ್ ಮತ್ತು ಕಾಂಜುಗೇಟ್ ಆ್ಯಕ್ಸಿಸ್. ಮೇಜರ್ ಆ್ಯಕ್ಸಿಸ್, ಮೈನರ್ ಆ್ಯಕ್ಸಿಸ್ ಇದ್ದಾಗೇ ಇಲ್ಲಿ ಟ್ರಾನ್ಸ್ವರ್ಸ್ ಆ್ಯಕ್ಸಿಸ್ ಮತ್ತು ಕಾಂಜುಗೇಟ್ ಆ್ಯಕ್ಸಿಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಇಕ್ವೇಷನ್, ಇಲ್ಲಿ ಸೆಂಟರ್ ಇಸ್ 0 0, ಎರಡು ಕೇಸ್ನಲ್ಲಿ ಸೇಮ್ ಇದೆ. ಕೋಆರ್ಡಿನೇಟ್ಸ್ ಆಫ್ ದಿ ವರ್ಟೆಸಸ್ ಪ್ಲಸ್ ಆರ್ ಮೈನಸ್ a, 0, ಇಲ್ಲಿ 0, ಪ್ಲಸ್ ಆರ್ ಮೈನಸ್ a. ಎರಡನೇ ಇಕ್ವೇಷನನ್ನು ನಾವು ಹೀಗೆ ತಗೊಂಡ್ರೆ x² a² ಮೈನಸ್ y² b² ಈಕ್ವಲ್ ಟು -1 ಅಂತ ತಗೊಂಡ್ರೆ ಆಗ ಇಲ್ಲಿ v ಅಂತ ತಗೊಳ್ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಕೋಆರ್ಡಿನೇಟ್ ಆಫ್ ದಿ ಫೋಸೈ ಪ್ಲಸ್ ಆರ್ ಮೈನಸ್ a, 0, 0, ಪ್ಲಸ್ ಆರ್ ಮೈನಸ್ a. ಬಿ ಆದರೆ ಬಿ ಅಂತ ತಗೊಳ್ಬೇಕು, ಅದನ್ನು ಗೊತ್ತಿರಲಿ, -1 ಅಂತ ತಗೊಂಡಾಗ. ಆ್ಯಂಡ್ ಲೆಂತ್ ಆಫ್ ಕಾಂಜುಗೇಟ್ ಆ್ಯಕ್ಸಿಸ್ 2b, ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆ್ಯಕ್ಸಿಸ್ 2a ಇಲ್ಲಿ. ಆ್ಯಂಡ್ ಇಲ್ಲಿ ಸೇಮ್ 2a 2b, ಯಾಕಂದರೆ ಇದು ಇಂಟರ್ಚೇಂಜ್ ಆಗಿದೆ. ಆ್ಯಂಡ್ ಇಕ್ವೇಷನ್ ಆಫ್ ದಿ ಡೈರೆಕ್ಟ್ರಿಕ್ಸಸ್ x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ a ಬೈ ಇ, y ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ a ಬೈ ಇ. ಆ್ಯಂಡ್ ಎಸೆಂಟ್ರಿಸಿಟಿ ಫಾರ್ಮುಲೆ ನೋಡಿ, ಇ ಈಕ್ವಲ್ ಟು ರೂಟ್ ಆಫ್ a² ಪ್ಲಸ್ b² ಬೈ a². ಇಲ್ಲಿ ರೂಟ್ ಆಫ್ a² ಪ್ಲಸ್ b² ಬೈ a². ಬಟ್ ಇಲ್ಲಿ ನಾವು ಈ ಥರ ಇಕ್ವೇಷನ್ ತೊಗೊಂಡ್ರೆ a² ಪ್ಲಸ್ b² ಬೈ b² ಅಂತ ತಗೋಬೇಕಾಗುತ್ತೆ. ಓಕೆ, ಈಕ್ವಲ್ ಟು -1 ಅಂತ ತೊಗೊಂಡ್ರೆ. ಆ್ಯಂಡ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ 2b² ಬೈ a, ಎರಡು ಕೇಸಲ್ಲಿ ಸೇಮ್. ಉಲ್ಟಾ ಆದರೆ ನೀವು 2a² ಬೈ b ಅಂತ ತಗೊಳ್ಬೇಕು. ಆ್ಯಂಡ್ ಇಕ್ವೇಷನ್ ಆಫ್ ದಿ ಟ್ರಾನ್ಸ್ವರ್ಸ್ ಆ್ಯಕ್ಸಿಸ್ y ಈಕ್ವಲ್ ಟು 0 ಅಥವಾ x ಈಕ್ವಲ್ ಟು 0. ಆ್ಯಂಡ್ ಇಕ್ವೇಷನ್ ಆಫ್ ಕಾಂಜುಗೇಟ್ ಆ್ಯಕ್ಸಿಸ್ x ಈಕ್ವಲ್ ಟು 0, ಇಲ್ಲಿ y ಈಕ್ವಲ್ ಟು 0. x ಆ್ಯಕ್ಸಿಸ್ ಮತ್ತು y ಆ್ಯಕ್ಸಿಸ್ ಗೊತ್ತಾಗುತ್ತಲ್ವಾ.
ಆ್ಯಂಡ್ ಇದಿಷ್ಟು ಫಾರ್ಮುಲೆ ನಿಮಗೆ ಗೊತ್ತಿರಬೇಕಾಗಿರೋದು. ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ಕೊಂಡಿದ್ದೀನಿ. ಇಷ್ಟಾಗಿ ಈಗ ನಾನು ಡೈರೆಕ್ಟಾಗಿ ಕ್ವಶನಿಗೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಶೆಡ್ಯೂಲ್ ಟೈಮ್ ತುಂಬ ಕಡಿಮೆ, 1.5 ಗಂಟೆಯಲ್ಲಿ ಮುಗಿಸ್ಬೇಕಾಗಿರೋದ್ರಿಂದ ನಾನು ಆದಷ್ಟು ಬೇಗದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ನಾವು ಲೆಟ್ ಅಸ್ ಡಿಸ್ಕಸ್ ದಿ ಕ್ವಶನ್ಸ್. ಓಕೆ, ಕ್ವಶನನ್ನು ಸ್ವಲ್ಪ ನಾನು ಎಷ್ಟಾಗ್ತದೆ ಎಷ್ಟು ಕಂಪ್ಲೀಟ್ ಮಾಡ್ತೀನಿ. ತುಂಬ ಸ್ಲೋ ಆಗಿ ಪಾಠ ಮಾಡ್ಕೊಂಡು ಹೋಗ್ತೀನಿ. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳ್ಕೊಳ್ಳಿ. ಫಸ್ಟ್ ಕ್ವಶನ್ ನೋಡಿ. ಇಫ್ ದ ಲ್ಯಾಟಸ್ ರೆಕ್ಟಮ್ ಆಫ್ ಎನ್ ಎಲಿಪ್ಸ್ ಬಿ ಈಕ್ವಲ್ ಟು half of its minor axis, then eccentricity is equal to. ಈ ಕ್ವಶನ್ ನೀವು ಕರೆಕ್ಟಾಗಿ ಓದ್ಕೋಬೇಕು. ಲ್ಯಾಟಸ್ ರೆಕ್ಟಮ್ ಆಫ್ ಎನ್ ಎಲಿಪ್ಸ್ ಅಂತ ಕೊಟ್ಟಿದ್ದಾರೆ. ಈ ಬಿ ಈಕ್ವಲ್ ಟು ಹಾಫ್ ಆಫ್ ಇಟ್ಸ್ ಮೈನರ್ ಆ್ಯಕ್ಸಿಸ್. ಅಂದರೆ ನಿಮಗೆ ಲ್ಯಾಟಸ್ ರೆಕ್ಟಮಿನ ಫಾರ್ಮುಲೆ ಗೊತ್ತಿರಬೇಕು. 2b² is the lattice rectum of the ellipse equal to half of its minor axis. ನೋಡಿ, ಮೈನರ್ ಆ್ಯಕ್ಸಿಸಿನ ಲೆಂತ್ 2a ಇರುತ್ತೆ. ಹಾಫ್ ಆಫ್ ಇಟ್ಸ್ ಮೈನರ್ ಆ್ಯಕ್ಸಿಸ್, ಹಾಫ್ ಎ. ಆಟೋಮೆಟಿಕಲಿ ನಮಗೆ ಒಂದು ಫಾರ್ಮುಲೆ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ 4b² is equal to a ಅಂತ a² ಅಂತ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 4b² equal to a² ಅಂತ ಬರುತ್ತೆ. ಈಗ ನಾವು ಎಸೆಂಟ್ರಿಸಿಟಿ ನೋಡಬೇಕು. ಫಾರ್ಮುಲೆ ಫಾರ್ ಎಸೆಂಟ್ರಿಸಿಟಿ ಈಸ್ ರೂಟ್ ಆಫ್, ಡಿನಾಮಿನೇಟರ್ಗೆ ರೂಟ್ ಹಾಕೋಬೋದು ಬೇಕಾದರೆ, a² ಮೈನಸ್ b² ಬೈ a². ಇಲ್ಲಿ a² ಅಂದರೆ 4b², ಕರೆಕ್ಟ್ ಅಲ್ವಾ? a² ಅಂದರೆ 4b² ಅಥವಾ b² ಅಂದರೆ a²/4 ಹೇಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. 4b² ಮೈನಸ್ b² ಡಿವೈಡ್ ಬೈ 4b². ನಿಮಗೆ 3b²/4 ಬರುತ್ತಲ್ವಾ? 3b²/4b². b² ಕ್ಯಾನ್ಸಲ್ ಆಯಿತು. ರೂಟ್ 3/2. ಎಸೆಂಟ್ರಿಸಿಟಿ ಏನಾಯಿತು? ರೂಟ್ 3/2. ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಕರೆಕ್ಟ್ ಆಪ್ಷನ್ ಈಸ್ ಸಿ. ಏನಾದರೂ ಡೌಟ್ಸ್ ಇದೆಯಾ? ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. ಕರೆಕ್ಟ್ ನೋಡ್ಕೊಳ್ಳಿ. The foci of the hyperbola 2x² minus 3y² equal to 5r. ಇಲ್ಲಿ ಡೈರೆಕ್ಟ್ ಕ್ವಶನ್ ಫೊಸೈನ ಕೇಳಿದ್ದಾರೆ. ಓಕೆ, ಯಾವಾಗಾದ್ರೂ ಫೊಸೈ ಕೇಳಿದರೆ ನಾವು ಸಿ ನೋಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರಿಡ್ಯೂಸ್ ಮಾಡ್ಕೋಬೇಕು. ಫಸ್ಟಿಗೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ರಿಡ್ಯೂಸ್ ಮಾಡ್ಕೋಬೇಕು. ಹೈಪರ್ಬೋಲನ್ನೇ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರಿಡ್ಯೂಸ್ ಮಾಡೋದ್ರೆ ಥ್ರೂಔಟ್ ದಿ ಇಕ್ವೇಷನ್ ಡಿವೈಡ್ ಬೈ 5 ಇಂದ ಡಿವೈಡ್ ಮಾಡುವ. ಮೈನಸ್ 3y²/5 is equal to 1. ಯಾಕಂದರೆ ಸ್ಟ್ಯಾಂಡರ್ಡ್ ಫಾರ್ಮಿಗಿರುತ್ತೆ x²/a² ಮೈನಸ್ y²/b² equal to 1. ನಿಮ್ಗೆ ಒಂದು ಸ್ಟೆಪ್ ವರ್ಕ್ ಮಾಡ್ತೀನಿ ಇಲ್ಲಿ ನಾನು. x²/5/2 ಮೈನಸ್ y²/5/3 is equal to 1. ಈಗ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರಿಡ್ಯೂಸ್ ಮಾಡಿದಾಗ ಈ ಥರ ಆಯಿತು. ಈಗ ನಮಗೆ a² ಮತ್ತು b² ಎರಡು ಸಿಕ್ಕಿಬಿಡುತ್ತೆ. ಇದು ನೆಗೆಟಿವ್ ಸೈನ್ ಇಲ್ಲ, ರೈಟ್ ಸೈಡ್ 1 ಇದೆ ಅಲ್ವಾ? ಹಾಗಾಗಿ ಸಿಗೆ ಫಾರ್ಮುಲೆ ನಮಗೆ ಏನು ಕೇಳಿದ್ದಾರೆ? ಫೊಸೈ ಸಿ ನೋಡಬೇಕು. ರೂಟ್ ಆಫ್ a² ಪ್ಲಸ್ b². ರೂಟ್ ಆಫ್ a² ಪ್ಲಸ್ b². ಅಂದರೆ a² ವ್ಯಾಲ್ಯೂ ಎಷ್ಟು? 5/2. b² ಅಂದರೆ 5/3. ಸಿಂಪ್ಲಿಫೈ ಮಾಡಿದರೆ ಎಲ್ ಸಿ ಎಮ್ ಎಷ್ಟಿದಕ್ಕೆ? 6 LCM. 15 ಪ್ಲಸ್ 10 ಅಂದರೆ ಎಷ್ಟಾಯಿತು? ರೂಟ್ ಆಫ್ 25/6. ರೂಟ್ 25 ಅಂದರೆ 5/√6. ಸಿ ವ್ಯಾಲ್ಯೂ ಎಷ್ಟಾಯಿತು? 5/√6. ಕರೆಕ್ಟ್ ಅಲ್ವಾ? ಇದು c² ಇದು 5/√6 ಇಸ್ ದಿ ಆನ್ಸರ್ ಸಿ. ಈಗ ನಾವು ಫೊಸೈಗೆ ಫಾರ್ಮುಲೆ ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ಪ್ಲಸ್ ಆರ್ ಮೈನಸ್ a(0) ಅಂತಿದೆ. ಆಲ್ರೆಡಿ ಸಿ ಅಂದರೆ ಏನು ಒಂದೇ, ಹಾಗಾಗಿ ಪ್ಲಸ್ ಆರ್ ಮೈನಸ್ c(0) ಎರಡು ಒಂದೇ ಅದು. ಓಕೆ, ಸಿ ಇಸ್ ಈಕ್ವಲ್ ಟು AE ಆಗಿರುತ್ತೆ. ಹಾಗೆ ಪ್ಲಸ್ ಆರ್ ಮೈನಸ್ c(0) ಪ್ಲಸ್ ಆರ್ ಮೈನಸ್ 5/√6, 0. ಆಪ್ಷನ್ ಡಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕಾಣಿಸ್ತದಲ್ಲ?
ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 3. If the parabola y square equal to 4ax passes through the point 3, 2, then length of its lattice rectum is. ಇದು ತುಂಬ ಸಿಂಪಲ್ ಕ್ವಶನ್, ಇದನ್ನು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದಲ್ಲ, ಟ್ರಿಕಿ ಕ್ವಶನ್ ಇದು. ಎ ಪಾಯಿಂಟ್ 3, 2 ಲೈಸ್ ಆನ್ ದಿ ಪರಾಬೋಲಾ. ಯಾಕಂದರೆ ಏನು ಕೊಟ್ಟಿದ್ದಾರೆ, ಇಫ್ ದ ಪರಾಬೋಲಾ ಪಾಸಸ್ ಥ್ರೂ ದಿ ಪಾಯಿಂಟ್ ಅಂದರೂ ಒಂದೇ, ಪಾಯಿಂಟ್ ಲೈ ಆನ್ ದಿ ಪರಾಬೋಲಾ ಅಂದ್ರೂ ಒಂದೇ. ಹಾಗಾಗಿ ಪಾಯಿಂಟ್ ಈ ಇಕ್ವೇಷನನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಿ y ಅಂದರೆ 2 ಹಾಕಬೇಕು. 2² = 4a ಇಂಟು 3, x ಅಂದರೆ 3. ಹಾಗಾದರೆ ನಮಗೆ 4a ವ್ಯಾಲ್ಯೂ ಸಿಕ್ಬಿಡುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 4a? 4a ಅಂದರೆ 4/3. ನಾನು ಡೈರೆಕ್ಟ್ 4a ನೋಡಿದ್ದೀನಿ, a ನೋಡಿಲ್ಲ. ಯಾಕಂದರೆ ಇಲ್ಲಿ ಕೇಳಿರೋದೇನು, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ನಿಮಗೆ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಆಫ್ ದಿ ಪ್ಯಾರಾಬೋಲಾ ಅಂದರೆ 4aನೇ ಅಲ್ವಾ? ಹಾಗಾಗಿ ಡೈರೆಕ್ಟಾಗಿ 4a ನೋಡಿಬಿಟ್ಟಿದ್ದೀನಿ, 4/3. ಹಾಗಾಗಿ ಆನ್ಸರ್ ಏನು? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ತುಂಬ ಈಸಿ ಇದೆ. ಪಾಯಿಂಟ್ ಲೈ ಆನ್ ದಿ ಪರಾಬೋಲಾ ಅಂದರೆ ಇಟ್ ವಿಲ್ ಸ್ಯಾಟಿಸ್ಫೈ ದಿ ಇಕ್ವೇಷನ್. ಹ್ಯಾಂಡ್ಸ್ ಯು ಕ್ಯಾನ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ದೆನ್ ಯು ಕ್ಯಾನ್ ಫೈಂಡ್ 4a. ಬಟ್ ನಾನು ಡೈರೆಕ್ಟ್ 4aನೇ ನೋಡಿದ್ದೀನಿ, ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ದಿ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ 4a. ಹಾಗಾಗಿ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. The foci of the ellipse 25x² plus 50x plus 9y² plus 36y minus 164 is equal to 0 is. ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್. ಈ ಥರ ಕ್ವಶನ್ಸ್ ನಿಮಗೆ NCERT ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಿರೋದಿಲ್ಲ. ಬಟ್ ಇದು ಸ್ವಲ್ಪ ಹೇಗೆ ನೀವು ಸರ್ಕಲ್ ಮತ್ತು ಇಂಟಿಗ್ರೇಷನ್ ಮಾಡುವಾಗ ಈ ಟೆಕ್ನಿಕನ್ನು ಯೂಸ್ ಮಾಡಿದ್ದೀರಿ, ಹಾಗಾಗಿ ಅದನ್ನು ಹೇಳ್ಕೊಡ್ತೀನಿ. ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು. ಅಂದರೆ x ಮೈನಸ್ h ಹೋಲ್ ಸ್ಕ್ವೇರ್ ಬೈ a² ಪ್ಲಸ್ y ಮೈನಸ್ k ಹೋಲ್ ಸ್ಕ್ವೇರ್ ಬೈ b² = 1. ಈ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕಷ್ಟೇ. ಇಕ್ವೇಷನಲ್ಲಿ 25 ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, x² ಪ್ಲಸ್ 2x. ಇದೆರಡರಲ್ಲಿ ನೋಡಿ, x² ಪ್ಲಸ್ 2x. ಇಮಿಡಿಯೇಟಾಗಿ 1ಅನ್ನು ಆ್ಯಡ್ ಮಾಡ್ತೀನಿ, ಸಬ್ಟ್ರಾಕ್ಟ್ ಮಾಡ್ತೀನಿ ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದಕ್ಕೋಸ್ಕರ. ಹಾಗೆಯೇ 9 ಕಾಮನ್ ತೊಗೊಂಡ್ರೆ y² ಪ್ಲಸ್ 4y. ಯಾಕಂದರೆ 36y ಇದೆ, ಇದೆರಡರಲ್ಲಿ ನೋಡಿ. 9 ಕಾಮನ್ ತೊಗೊಂಡ್ರೆ y² ಪ್ಲಸ್ 4y. ವೈದು ಕೋಎಫಿಷಿಯೆಂಟ್ ಎಷ್ಟಿದೆ? 4. 4 ಅರ್ಧ ಮಾಡಿದರೆ 2, ಅದರ ವರ್ಗ 4. ಆ್ಯಡ್ ಮಾಡ್ತೀನಿ, ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಮೈನಸ್ 164 = 0. ಸರಿ ಅಲ್ವಾ? ಈಗ ಇದನ್ನು 25 ಇಂಟು x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 25 ಪ್ಲಸ್ 9 ಇಂಟು y ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 36 ಮೈನಸ್ 164 = 0. ಈ 64, 25 ಎಲ್ಲ ರೈಟ್ ಸೈಡಿಗೆ ತಗೊಂಡು ಹೋಗೋಣ. ಯು ವಿಲ್ ಹ್ಯಾವ್ x ಪ್ಲಸ್ 1 ಹೋಲ್ ಸ್ಕ್ವೇರ್, ಇಲ್ಲಿ 25 ಪ್ಲಸ್ 9 ಇಂಟು y ಪ್ಲಸ್ 2 ಹೋಲ್ ಸ್ಕ್ವೇರ್ = 64 ಪ್ಲಸ್ 36 125 ಆಯಿತು, 225 ಆಯಿತು. ಓಕೆ, 225. 225ಇಂದ ಡಿವೈಡ್ ಮಾಡಿದರೆ ಆಟೋಮೆಟಿಕಲಿ x ಪ್ಲಸ್ 1 ಇಲ್ಲಿ ಬರೀತೀನಿ. x ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 9 ಪ್ಲಸ್ y ಪ್ಲಸ್ 2 ಹೋಲ್ ಸ್ಕ್ವೇರ್ ಬೈ 25 = 1. ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಆಯಿತು. ಈಗ h, k, a, b ಎಲ್ಲ ಸಿಗುತ್ತೆ. ಈಗ ಏನು ಕೇಳಿದ್ದಾರೆ, ಫೋಸಾಯ್ ಫೋಕಸ್ ನೋಡಬೇಕು. ಈಗ ಸಿ ವ್ಯಾಲ್ಯೂ ಫಸ್ಟ್ ನೋಡ್ಕೊಳ್ಬೇಕು ಅಲ್ವಾ? ಪ್ಲಸ್ ಆರ್ ಮೈನಸ್ c, 0 ಇದೆ. ಸಿ ವ್ಯಾಲ್ಯೂನ ನೋಡಬೇಕು. ಸಿ ನೋಡೋದಕ್ಕೆ ಸೇಮ್ ಫಾರ್ಮುಲಾ, √a² ಮೈನಸ್ b². ಎ ಎಷ್ಟಿದೆ? b² ಮೈನಸ್ a². ಇಲ್ಲಿ b ದೊಡ್ಡದಿದೆ ಅಲ್ಲ. 25 ಮೈನಸ್ 9 25 ಮೈನಸ್ 9 = 25 ಮೈನಸ್ 9 ಅಂತ ಹೇಳಿದರೆ 16 ಆಯಿತು, ಅಂದರೆ 4. ನೋಡಿ, ಬಿ ಗ್ರೇಟರ್ ದೆನ್ ಎ ಆದಾಗ ಫೋಸೈ 0, ಪ್ಲಸ್ ಆರ್ ಮೈನಸ್ ಸಿ ಫಾರ್ಮುಲೆ ಗೊತ್ತಿದೆ ಅಲ್ವಾ? 0, ಪ್ಲಸ್ ಆರ್ ಮೈನಸ್ 4. ಬಟ್ ಇಲ್ಲಿ ಸೆಂಟರ್ ಈಸ್ ನಾಟ್ ಎಟ್ ಒರಿಜಿನ್. h, k ಇಸ್ ದಿ ಸೆಂಟರ್ ಆಗಿರುತ್ತೆ. ಹಾಗಾಗಿ h ಮತ್ತು k ಅನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದಕ್ಕೆ h ಅಂದರೆ -1 ಆ್ಯಡ್ ಮಾಡಬೇಕು. ಸಾರಿ, 0 ಪ್ಲಸ್ -1 -1 ಆ್ಯಡ್ ಮಾಡಬೇಕು.
ಪ್ಲಸ್ ಆರ್ ಮೈನಸ್ 4 ಮೈನಸ್ 2. ಇದನ್ನೇ ಆ್ಯಡ್ ಮಾಡಬೇಕು. ಯಾಕೆ ಆ್ಯಡ್ ಮಾಡಬೇಕು ಗೊತ್ತಾಯ್ತಲ್ಲ? ಎಚ್ ಎಷ್ಟಿಲ್ಲಿ -1, ಕೆ ಅಂದರೆ ಎಷ್ಟು -2. ಫೋಕಸ್ ಆ್ಯಕ್ಚುಲಿ 0, ಪ್ಲಸ್ ಆರ್ ಮೈನಸ್ ಸಿ ಇನ್ ದಿ ಸ್ಟ್ಯಾಂಡರ್ಡ್ ಎಲಿಪ್ಸ್ x² ಮೈನಸ್ ಪ್ಲಸ್ y² is equal to 1 with b greater than a ಆದಾಗ 0, ಪ್ಲಸ್ ಆರ್ ಮೈನಸ್ ಸಿ ಇಸ್ ದಿ ಫೋಕಸ್. ಬಟ್ ಇಲ್ಲಿ 0ಗೆ ಎಚ್ನ ಆ್ಯಡ್ ಮಾಡಬೇಕು. ಎಚ್ ಎಷ್ಟಿಲ್ಲಿ -1 ಅಂದರೆ -1 ಆಯಿತು. ಪ್ಲಸ್ ಆರ್ ಮೈನಸ್ 4, -2. ಇದನ್ನು ಸಿಂಪ್ಲಿಫೈ ಮಾಡಿದರೆ 0, 2 ಆ್ಯಂಡ್ ಸಾರಿ -1, 2 ಆ್ಯಂಡ್ -1, -4. -1, 2 ಆ್ಯಂಡ್ -1, -6 ಅಂದರೆ ಆಪ್ಷನ್ ಸಿ. ಇದನ್ನು ಸಿಂಪ್ಲಿಫಿಕೇಷನ್ ನಾನು ಡೈರೆಕ್ಟ್ ಬರೆದಿದ್ದೀನಿ ನೋಡಿ, ಗೊತ್ತಾಗುತ್ತಲ್ಲ? -1, 2, 4 - 2 ಅಂದರೆ 2, -1, -4 - 2 ಅಂದರೆ -6. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದಿಲ್ಲಿ? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೊಸೈ ಆಫ್ ದಿ ಎಲಿಪ್ಸ್ 3x² + 4y² = 48 ಈಸ್. ಇಲ್ಲಿ ಡೈರೆಕ್ಟ್ ಕ್ವಶನ್ ಇದ್ದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರಿಡ್ಯೂಸ್ ಮಾಡಿದ್ರೆ ಆಯಿತು. x² / 48/3 48 ಹೀಗೆ ಬರೀತೀನಿ, ಪ್ಲಸ್ y² 4y² / 48 is equal to 1. x² / 48/3 plus y² / 12 is equal to 1. ಇಲ್ಲಿ a² is greater than b². 48/3 48/4 ಅದರಲ್ಲಿ ದೊಡ್ಡದು ಯಾವುದು? 48/3ನೇ ದೊಡ್ಡದು. ಹಾಗಾಗಿ a² is greater than b. ದ ಡಿಸ್ಟೆನ್ಸ್ ಬಿಟ್ವೀನ್ ಫೊಸೈ ನೋಡಬೇಕು 2c. ಹಾಗಾಗಿ ಸಿ ವ್ಯಾಲ್ಯೂ ನೋಡಬೇಕು. ಸಿ ಅಂದರೆ ರೂಟ್ ಆಫ್ a² 48/3 ಮೈನಸ್ 48/4 12 ಹಾಗೆ ಬರೀತೀನಿ. 48/4 ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ದಟ್ಸ್ ಈಕ್ವಲ್ ಟು ರೂಟ್ ಆಫ್ 12 ಇಸ್ ದಿ LCM. ಓಕೆ, 12ನೇ ಬರೋಣ. ಸಾರಿ, ಲೆಟ್ ಅಸ್ ಟೇಕ್ 12 ಓನ್ಲಿ. ಇಟ್ ವಿಲ್ ಸಿಂಪ್ಲಿಫೈ ಈಸಿಲಿ. 3 is the LCM. 3 is the LCM. 48 minus 36. 12 3 is 36. That's equal to root of 12/3. That's equal to root of 4 is equal to 2. C value is to 2. ಇಲ್ಲಿ ಕೇಳಿದ್ರು ಡಿಸ್ಟೆನ್ಸ್ ಬಿಟ್ವೀನ್ ಫೊಸೈ ಇಸ್ 2c. ಫಾರ್ಮುಲಾ ಏನು? 2c. ಫೋಕಸ್ 1c, 0 - c, 0 ಇರುತ್ತೆ. ಡಿಸ್ಟೆನ್ಸ್ ಇಸ್ 2c. 2 into 2 is equal to 4. The distance between foci is equal to 4. Option B is the right answer for this question. I hope it is clear. Easy ಇದೆ, ಕ್ವಶನ್ ಈಸಿ ಇದೆ. ಈ ಥರ ಪ್ರಶ್ನೆಗಳೇ ಬರುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಕ್ವಶನ್ ಹೇಗಿದೆ ನೋಡಿ. ದ ಆಕ್ಸಿಸ್ ಆಫ್ ದಿ ಪರಾಬೋಲಾ 9x² - 16x - 12y -57 = 0. ಇದು ಹಾಗೆ ಪರಾಬೋಲಾವನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕಷ್ಟೇ. ಆಲ್ರೆಡಿ ನಿಮಗೆ ಐಡಿಯಾ ಇದೆ ಹೇಗಂತೇಳಿ. 9 × y² - 12/9 12/9y. 9 ಕಾಮನ್ ತೊಗೊಂಡಿದ್ದೀನಿ. ಇದೆರಡನ್ನೂ ಒಟ್ಟಿಗೆ ಬರ್ಕೊಂಡು ನಂತರ ಕಾಮನ್ ತೊಗೊಂಡಿದ್ದೀನಿ. 9/12 ಅಂತ ಹೇಳಿದರೆ 3 ಡಿವೈಡ್ ಆಗುತ್ತೆ. 4/3 ಆಯಿತು. ಅದನ್ನು ಹಾಫ್ ಮಾಡಿದಾಗ 2/3. 2/3ನ ಸ್ಕ್ವೇರ್ ಮಾಡಿದಾಗ 4/9. ಆ್ಯಡ್ ಮಾಡ್ತೀನಿ, ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಇಸ್ ಈಕ್ವಲ್ ಟು 16x + 57. ಯಾಕಂದರೆ ನಾವು y - k² = 4a × x - h ಆ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು. ಹಾಗಾಗಿ ಫಸ್ಟಿಗೆ ಇದೆರಡರಲ್ಲಿ 9 ಕಾಮನ್ ತೊಗೊಂಡಿದ್ದೀನಿ. y² - 12/9y ಆಗುತ್ತೆ. 12/9 ಅಂದರೆ 4/3. ಇದನ್ನು ಹಾಫ್ ಮಾಡಿದಾಗ 2/3 ಆಗುತ್ತೆ. 2/3 ಸ್ಕ್ವೇರ್ ಇಸ್ 4/9. ಆ್ಯಡ್ ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ರೈಟ್ ಸೈಡಿಗೆ 16x ಮತ್ತು 57 ತೊಗೊಂಡೋಗಿದ್ದೀನಿ. ಇಲ್ಲಿ 9 × ದಿಸ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದರೆ y -
2/3 whole square. Y minus 2/3 whole square is equal to 16x plus 57 plus 4. ಇದು 4/9 ಇಂಟು 9 ಅಂದರೆ -4 ಆಗುತ್ತೆ, ರೈಟ್ ಸೈಡ್ಗೆ ಹೋದರೆ +4 ಆಗುತ್ತೆ. 9 ಇಂಟು y minus 2/3 whole square is equal to something 16. ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಹೇಗೋ ರೆಡ್ಯೂಸ್ ಮಾಡೋಣ, ಅದೇನು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ನಾವು ಲೆಟ್ ಅಸ್ ಟಾರ್ಗೆಟ್ ಟು ದಿ ಆ್ಯಕ್ಸಿಸ್ ಆಫ್ ದಿ ಪರಬೋಲಾ. ಓಕೆ, ಈಗ y² is equal to 4ax. ಇಲ್ಲಿ ಆ್ಯಕ್ಸಿಸ್ ಆಫ್ ದಿ ಪರಬೋಲಾ ನಿಮಗೆ ಗೊತ್ತಿದೆ, ನೋಡ್ಕೊಳ್ಳಿ. y² equal to 4ax. ಇಲ್ಲಿ x ಯಾವಾಗಲೂ ಪಾಸಿಟಿವ್ ಇರುತ್ತೆ, a ಪಾಸಿಟಿವ್ ಇದ್ದರೆ ಹೀಗಿರುತ್ತೆ. ಇನ್ ಕೇಸ್ ಐದರ್ a ಪಾಸಿಟಿವ್ ಆರ್ ನೆಗೆಟಿವ್, ಆ್ಯಕ್ಸಿಸ್ ಇಸ್ x-axis. x-axis ಇಕ್ವೇಷನ್ ಏನು, y equal to 0. ಇಲ್ಲಿ y ಜಾಗದಲ್ಲಿ ಇದು 9y² is equal to 4a into x, ಕ್ಯಾಪಿಟಲ್ ಲೆಟರ್ ಬರೆದಿದ್ದೀನಿ. y² is equal to this, where y is equal to y minus 2/3. Here for this equation y is equal to capital letter Y is equal to 0 is the axis of this parabola. What is y here? Y minus 2/3. ಹಾಗಾಗಿ y minus 2/3 is equal to 0 is the axis of the parabola. That is 3y is equal to 2. 3y is equal to 2 is the axis of the parabola. ಈ ಕಡೆ ನೀವು ಮತ್ತೆ ಸಿಂಪ್ಲಿಫೈ ಮಾಡಿ ವರ್ಕ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಅವರ್ ಟಾರ್ಗೆಟ್ ಇಸ್ ಟು ಫೈಂಡ್ ದಿ ಆ್ಯಕ್ಸಿಸ್ ಆಫ್ ದಿ ಪರಬೋಲಾ. ಇದೆಲ್ಲ ಟ್ರಿಕ್ಕನ್ನು ನೀವು ಯೂಸ್ ಮಾಡಬೇಕು, ಅನ್ನೆಸರಿ ಕ್ಯಾಲ್ಕುಲೇಷನ್ನೇ ಮಾಡಲಿಕ್ಕೆ ಹೋಗಬಾರ್ದು. ಯಾವುದು ನಾವು ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಫೋಕಸ್ ಆಗಿ ಕ್ಯಾಲ್ಕುಲೇಷನನ್ನು ಮಾಡ್ಕೊಂಡು ಹೋಗಬೇಕು. ದಟ್ ಈಸ್ ದ ಟ್ರಿಕ್ ಯು ಹ್ಯಾವ್ ಟು ಯೂಸ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ನೋಡಿ, ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. ಕ್ವಶನ್ ನಂಬರ್ 7. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೋಸೈ ಆಫ್ ದಿ ಎಲಿಪ್ಸ್ x equal to 3 cos θ ಆ್ಯಂಡ್ y equal to 4 sin θ. ಇದು ಸಿಂಪಲ್ ಇದೆ, ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. a ಅಂದರೆ 3, b ಅಂದರೆ 4. ಇಲ್ಲಿ b ಗ್ರೇಟರ್ ದ್ಯಾನ್ a ಇದೆ, ಹಾಗಾಗಿ c ನೋಡ್ಕೊಳ್ಳೋಣ. c ಅಂದರೆ √b² ಮೈನಸ್ a². 3² ಅಂದರೆ 16 ಮೈನಸ್ 9 ಅಂದರೆ √7. ಹಾಗಾಗಿ ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ 2c. 2c is the distance between foci. 2√7 is the distance between foci. ಹಾಗಾಗಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಸಿಂಪಲ್ ಕ್ವಶನ್ ಇದು, ಬಟ್ ಇದು ಕೊಟ್ಟಿರೋದು ಪ್ಯಾರಾಮೆಟ್ರಿಕ್ ಫಾರ್ಮ್. ನಿಮಗೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಎಲ್ಲ ಇಕ್ವೇಷನ್ ಇದ್ದು ಎಲ್ಲ ಕೋನಿಕ್ ಇದು ಗೊತ್ತಿರಬೇಕು. ಪರಾಬೋಲಾದ್ದು x equal to 80², y is equal to 280. ಸರ್ಕಲ್ ಇದು x equal to a cos θ, y is equal to a sin θ. ಪರಾಬೋಲಾದ್ದು x equal to a cos θ, y is equal to b sin θ. x equal to ನೆಕ್ಸ್ಟ್ ಬರುತ್ತೆ, ಹೇಳ್ತೀನಿ ನನಗೆ ಹೈಪರ್ಬೋಲಾ ನೆಕ್ಸ್ಟ್ ಹೇಳ್ತೀನಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೋಸೈ ಆಫ್ ದಿ ಎಲಿಪ್ಸ್ ಆಯ್ತಲ್ಲ, ಇದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ಇಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್ ಟು ದಿ ಪರಬೋಲಾ y² equal to 16x which is perpendicular to the line y is equal to 3x plus 7 is. ಇಲ್ಲಿ ಒಂದು ಇಂಪಾರ್ಟೆಂಟ್ ರಿಸಲ್ಟನ್ನು ನಿಮಗೆ ಹೇಳ್ತೀನಿ, ಅದನ್ನು ನಾನು ಸ್ವಲ್ಪ ಯೂಸ್ ಮಾಡಿದರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಈ y is equal to mx plus c ಅನ್ನುವಂಥ ಪರಬೋಲಾ ಅನ್ನುವಂಥ ಲೈನ್, ಪರಬೋಲಾ y² equal to 4ax-ಗೆ ಟ್ಯಾಂಜೆಂಟ್ ಯಾವಾಗ ಆಗ್ತದೆ ಅಂದರೆ c is equal to a/m. ಇದೊಂದು ರಿಸಲ್ಟ್. ಓಕೆ, y is equal to mx plus c is tangent to the parabola y² equal to 4x if c is equal to a/m. ಈಗ ನಮಗೆ ಇಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್ ಟು ದಿ ಪರಬೋಲಾ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್ ಕೇಳಿದ್ದಾರೆ. ಆ್ಯಂಡ್ ವಾಟ್ ಈಸ್ ದಿ ಇಕ್ವೇಷನ್ ಆಫ್ ದಿ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು y is equal to 3x plus c ಅಂತ ಹೇಳಿದರೆ -1/3x plus c ಈ ಫಾರ್ಮಲ್ಲಿ ಇರುತ್ತೆ. ಯಾವುದೇ ಲೈನ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್ ಈಸ್ ಆಫ್ ದಿ ಫಾರ್ಮ್ y is equal to -1/mx plus c. y equal to mx plus c ಗೆ ಪರ್ಪೆಂಡಿಕ್ಯುಲರ್ ಲೈನ್ y is equal to -1/mx plus c. ಈಗ ನಮಗೆ m ವ್ಯಾಲ್ಯೂ ಗೊತ್ತಾಯಿತು, a ವ್ಯಾಲ್ಯೂ ಗೊತ್ತಿದೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ a?
ಎ ಇಸ್ ಈಕ್ವಲ್ ಟು 4, ಯಾಕಂದರೆ ವೈ ಸ್ಕ್ವೇರ್ ಈಕ್ವಲ್ ಟು 4ax, ಎ ಇಸ್ ಈಕ್ವಲ್ ಟು 4. ಹಾಗಾದರೆ ಸಿ ವ್ಯಾಲ್ಯೂ ನೀವು ಈಸಿಯಾಗಿ ನೋಡ್ಬೋದು. ಸಿ ಇಸ್ ಈಕ್ವಲ್ ಟು ಎ ಬೈ ಎಮ್, ಎ ಅಂದರೆ 4, ಎಮ್ ಅಂದರೆ -1/3, ದಟ್ಸ್ ಈಕ್ವಲ್ ಟು -12. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ವೈ ಇಸ್ ಈಕ್ವಲ್ ಟು -1/3x -12, ಸಿ ಅಂದರೆ -12. ಸಿಂಪ್ಲಿಫೈ ಮಾಡಿದ್ರೆ 3y ಇಸ್ ಈಕ್ವಲ್ ಟು -x ಪ್ಲಸ್ -36 ಪ್ಲಸ್ ಅಲ್ಲ, ಇದು -36. ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು, ಎಕ್ಸ್ ಪ್ಲಸ್ 3y ಪ್ಲಸ್ 36 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3y ಪ್ಲಸ್ 36 ಈಕ್ವಲ್ ಟು 0. ಆ್ಯಂಡ್ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ. ಕ್ವಶನ್ ನಂಬರ್ 9. ಕ್ವಶನ್ ನೋಡಿ ಇಲ್ಲಿ. ಫಾರ್ ದಿ ಸರ್ಕಲ್ x² + y² + 6x - 8y + 9 = 0, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಓಕೆ, ಇಲ್ಲಿ 4-5 ಕಂಡೀಷನ್ ಕೊಟ್ಟಿದ್ದಾರೆ. ಪಾಸಸ್ ಥ್ರೂ ದಿ ಪಾಯಿಂಟ್, ಸರ್ಕಲ್ ಟಚ್ ದಿ y ಆ್ಯಕ್ಸಿಸ್, ಟಚ್ ದಿ x ಆ್ಯಕ್ಸಿಸ್. ಇದೆರಡು ಕಂಡೀಷನನ್ನು ನಿಮಗೆ ಹೇಳ್ತೀನಿ. ಇದನ್ನು ಯಾವಾಗ ಪಾಸಸ್ ಥ್ರೂ ದಿ ಪಾಯಿಂಟ್ ಅಂತ ಹೇಳಿದರೆ ಸ್ಯಾಟಿಸ್ಫೈ ಮಾಡಿದರೆ ಪಾಸಸ್ ಥ್ರೂ ದಿ ಪಾಯಿಂಟ್ ಆಗುತ್ತೆ. ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಬೋದು ಅಥವಾ ಡೈರೆಕ್ಟಾಗಿ ಆನ್ಸರನ್ನು ಬರಲಿಕ್ಕಾಗುತ್ತೆ. ನಾನು ಒಂದು ಪಾಸಸ್ ಥ್ರೂ ದಿ ಪಾಯಿಂಟ್ ಅಂತ ಹೇಳಬೇಕಿದ್ರೆ ದ ಪಾಯಿಂಟ್ ಶುಡ್ ಸ್ಯಾಟಿಸ್ಫೈ ದಿಸ್ ಇಕ್ವೇಷನ್. ಈಕ್ವೇಷನಲ್ಲಿ x = -3, y = 4 ಹಾಕಿದರೆ 0 ಬರಬೇಕು. ಟಚಿಂಗ್ y ಆ್ಯಕ್ಸಿಸ್ ಯಾವಾಗ, ಟಚಿಂಗ್ x ಆ್ಯಕ್ಸಿಸ್ ಯಾವಾಗ ಅಂತ ಹೇಳ್ತೀನಿ. ಓಕೆ, ಟಚಿಂಗ್ y ಆ್ಯಕ್ಸಿಸ್ ಅಂದರೆ x = 0 ಹಾಕಬೇಕು. x = 0 ಹಾಕಿದಾಗ ನಮಗೆ g² = c ಆಗಿದರೆ ಟಚಿಂಗ್ y ಆ್ಯಕ್ಸಿಸ್, f² = c ಆಗಿದರೆ ಟಚಿಂಗ್ x ಆ್ಯಕ್ಸಿಸ್. ಇದು ಕಂಡೀಷನ್ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. g² = c ಆದರೆ ಟಚಿಂಗ್ y ಆ್ಯಕ್ಸಿಸ್. ಓಕೆ, ಟಚಿಂಗ್ y ಆ್ಯಕ್ಸಿಸ್ g² = c, ಟಚಿಂಗ್ x ಆ್ಯಕ್ಸಿಸ್ f² = c. ಹಾಗಾಗಿ ಇಲ್ಲಿ g² c ಆಗುತ್ತೆ, f² c ಆಗುತ್ತೆ ನೋಡಿದ್ರೆ ಆಯಿತು ಅಷ್ಟೇ. ಇಲ್ಲಿ g ಅಂದರೆ 3, f ಅಂದರೆ -4, c ಅಂದರೆ 9, 2g ಅಂದರೆ 6, g ಅಂದರೆ 3, 2f ಅಂದರೆ -8, f ಅಂದರೆ -4, c ಅಂದರೆ 9. ಹಾಗಾದರೆ ಈಗ ನಿಮಗೆ ಗೊತ್ತಾಗುತ್ತೆ g² = c ಇದೆ ಅಲ್ವಾ, g² = c. ಹಾಗಾಗಿ ಟಚಿಂಗ್ y ಆ್ಯಕ್ಸಿಸ್. ಓಕೆ, ದ ಕರೆಕ್ಟ್ ಆನ್ಸರ್ ಈಸ್ ಟಚಿಂಗ್ y ಆ್ಯಕ್ಸಿಸ್ ಆಫ್ ಟಚಸ್ x ಆ್ಯಕ್ಸಿಸ್. ಸಾರಿ, ಒಂದು ಸೆಕೆಂಡ್, ಮಿಸ್ಟೇಕ್ ಆಗಿದೆ. 2gx, g ಅಂದರೆ x ಆ್ಯಕ್ಸಿಸ್ ಅಂದರೆ y = 0 ಹಾಕಬೇಕು. I'll just correct it. y = 0, g² = c. ಟಚಿಂಗ್ y ಆ್ಯಕ್ಸಿಸ್ ಅಂದರೆ x = 0 ಹಾಕಬೇಕು. ಆವಾಗ 2gx + 2fy. ಓಕೆ, ಸರಿ ಆಗಬೇಕು, ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ g² = c ಆದಾಗ ಟಚಿಂಗ್ x ಆ್ಯಕ್ಸಿಸ್, f² c ಆದಾಗ ಟಚಿಂಗ್ y ಆ್ಯಕ್ಸಿಸ್. ಜಸ್ಟ್ ಕರೆಕ್ಟ್ ದಿ ಎರರ್. ಆ್ಯಂಡ್ g² = c ಇಲ್ಲಿ ಅಲ್ವಾ, g² = c. g ಅಂದರೆ 3 ಇದೆ, ಹಾಗಾಗಿ g² ಅಂದರೆ 9 ಆಯಿತು. 9 = c ಇದೆ. ಹಾಗೆ ಸರ್ ಕರೆಕ್ಟ್ ಆನ್ಸರ್ ಈಸ್ ಟಚಿಂಗ್ x ಆ್ಯಕ್ಸಿಸ್. ಜಸ್ಟ್ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ f² c ಆದಾಗ ಟಚಿಂಗ್ y ಆ್ಯಕ್ಸಿಸ್, g² c ಆದಾಗ ಟಚಿಂಗ್ x ಆ್ಯಕ್ಸಿಸ್. ಇಲ್ಲಿ g² c ಇದೆ, ಹಾಗಾಗಿ ಟಚಿಂಗ್ x ಆ್ಯಕ್ಸಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೊಸೈ ಆಫ್ ಎನ್ ಎಲಿಪ್ಸ್ ಈಸ್ 6 ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಡೈರೆಕ್ಟ್ರಿಕ್ಸಸ್ ಈಸ್ 12, ದೆನ್ ದ ಲೆಂತ್ ಆಫ್ ಇಟ್ಸ್ ಲ್ಯಾಟರ್ ಸೆಕ್ಟಮ್ ಈಸ್. ಇಲ್ಲಿ ನೀವು ಎರಡು ಫಾರ್ಮುಲೆಯನ್ನು ನಾವು ನೆನ್ಪಿಟ್ಕೊಳ್ಳೋಣ. ಡಿಸ್ಟೆನ್ಸ್ ಬಿಟ್ವೀನ್ ಫೊಸೈ ಆಫ್ ದಿ ಎಲಿಪ್ಸ್ ಈಸ್ 2ae ಅಥವಾ 2c, ಹೇಗೆ ಬರೆದ್ರೂ ಅಡ್ಡಿಲ್ಲ, = 6. ಆದರೆ ae = 3 ಆಯಿತು. And the distance between its directrixes is 12. 2a/e = 12. ಹಾಗಾದರೆ a/e = 6 ಆಯಿತು. ಇದೆರಡನ್ನು ಮಲ್ಟಿಪ್ಲೈ ಮಾಡಿದರೆ
AE into A by E is equal to 3 into 6. 3 into 6. A square is equal to 18 ಆಯಿತು. ಈಗ ನಮಗೆ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಕೇಳಿದ್ದಾರೆ. ನಾವು ಬಿ ಸ್ಕ್ವೇರ್ ನೋಡೋಣ. ವಿ ಹ್ಯಾವ್ ದಿ ಫಾರ್ಮುಲೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇ ಸ್ಕ್ವೇರ್. ಎ ಸ್ಕ್ವೇರ್ ಇಂಟು 1 ಮೈನಸ್ ಎ ಸ್ಕ್ವೇರ್. ಹಾಗಾದರೆ ಎ ಸ್ಕ್ವೇರ್ ಅಂದರೆ 18 ಮೈನಸ್ ಎ ಅಂದರೆ 3. ಎ ಸ್ಕ್ವೇರ್ ಇ ಸ್ಕ್ವೇರ್ ಅಂದರೆ 9. ಆದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಆಯಿತು. ಆ್ಯಂಡ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಈಸ್ 2b square by a. 2 into 9 divided by 2b square by a. a ಅಂದರೆ ರೂಟ್ 18. a ಸ್ಕ್ವೇರ್ ಅಂದರೆ 9, 18. a ಅಂದರೆ ರೂಟ್ 18. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 9 2 18 ಅಲ್ವಾ. ಇದನ್ನು ರೂಟ್ 18 ಸ್ಕ್ವೇರ್ ಡಿವೈಡ್ ಬೈ ರೂಟ್ 18 ಅಂತ ಬರೀಬೋದು. ಅಂದರೆ ರೂಟ್ 18 ಆಗುತ್ತೆ. ರೂಟ್ 18 ಅಂದರೆ 9 ಇಂಟು 2. 9 ಇಂಟು 2 ಅಂದರೆ 3 ರೂಟ್ 2. ಆನ್ಸರ್ ಏನು? 3 ರೂಟ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 10ಗೆ ಆನ್ಸರ್ 3 ರೂಟ್ 2, ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 11. ಲೆಟ್ ಎಸ್ ಆ್ಯಂಡ್ ಎಸ್ ಡ್ಯಾಶ್ ಬಿ ದಿ ಫೋಸೈ ಆಫ್ ಅನ್ ಎಲಿಪ್ಸ್ and B is any one of the extremities of its minor axis. Triangle S dash BS is a right angle triangle with the right angle at B. Then area of triangle S dash BS equal to 8 square units. Then the length of lateral sectum of the ellipse is. ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ನೋಡಿ. ಡಯಾಗ್ರಾಮ್ ಬರೀತೀನಿ. ಇದು ಎಲಿಪ್ಸ್. S and S dash with the foci of the ellipse. S dash S and B is any one of the extremities of its minor axis. Extremities of the minor axis. And what is the coordinate of B? 0, B. What is the coordinate of S and S dash? And it is AE, minus AE, 0, and this is AE, 0. And it is given that the triangle S dash B is a right angle triangle with right angle at B. This angle is 90 degree. What is slope of SB and S dash B ಕೇಳಿದರೆ slope of SB is minus B by AE and slope of S dash B is B by AE is equal to minus 1. Product of the slope is equal to minus 1 because they are perpendicular to each other. It is given that this angle is 90 degree, right angle at B. And we will have simplify ಮಾಡಿದರೆ B square is equal to A square E square. B square is equal to A square E square ಅಂತ ಬರುತ್ತೆ. Okay. And what else it is given? And area of triangle S dash BS is equal to 8 square unit. And you can find the area of the triangle this into height, okay, base into height. S dash is equal to 2AE. S dash is equal to 2AE into height is B. Height is B, half into AE into B is equal to 8 square unit. It is given. It's given area of this triangle is 8 square unit. 2 cancel ಆಗುತ್ತೆ. And now what is AE? AE is B. Therefore B into B is equal to 8. B square is equal to 8. B square is equal to 8. You got the value of B square. Here the question is length of lateral sectum of the ellipse is given. You have to find A also. What is the value of A? A square is equal to B square is equal to A square minus A square E square. B square is equal to A square into 1 minus E square, and it is given that B square is equal to 8 is equal to A square minus AE is equal to B only, and B is equal to A square is equal to 8 only here. AE is equal to
8. A square is equal to B square only. B square is equal to 8. And A square is equal to, now 8 plus 8, 16. A square is equal to 16. A is equal to 4. Length of lateral sectum is 2B square by A. B square is what? B square is 8 divided by 4. 8 into 2 is 16. 16 by 4 is equal to 4. Answer is 4. Length of lateral sectum is 2B square by A. Length of lateral sectum of the ellipse is 2B square by A is equal to 4. Option C is the right answer for this question. Next one. Question number 12. If the length of the transverse axis and conjugate axis of a hyperbola be 8 and 6 respectively, then the difference of the focal distances of any point of the hyperbola will be the length of the transverse and conjugate axis of the hyperbola be 8 and 6. That means transverse axis is 2a is equal to 8, conjugate axis is 2b is equal to 6. Then the difference of focal distances of any point, and remember the difference of the focal distances of any point of the hyperbola is constant, and that constant is 2a. The definition of the hyperbola, the difference of the focal distances of any point of the hyperbola will be is equal to 2a. This is the definition of the hyperbola. It is constant and difference itself is equal to 2a. And what is the value of 2a? 2a is equal to 8. And the question is direct question, but asked in different way. The difference of the focal distance of any point on the hyperbola will be equal to 2a. In the case of ellipse, sum of the distance is equal to constant, that is equal to 2a ಆಗಿರುತ್ತೆ. ಹಾಗಾಗಿ ಕ್ವಶನ್ ಅನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರೋದು ಡೈರೆಕ್ಟ್ ಕ್ವಶನ್. ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ 8 is the correct answer. Next question ನೋಡಿ, question number 13. Total number of common tangents of the circle, two circles are given, is equal to. ಇದೊಂದು ಸ್ಪೆಷಲ್ ಕ್ವಶನ್. ನಾನು ನಿಮಗೆ ಸರ್ಕಲಲ್ಲಿ ಹೇಳ್ತೀನಿ, ಸಿಚುವೇಶನ್ಸ್ ಹೇಳ್ತೀನಿ. 2 ಸರ್ಕಲ್ಸ್ ನಮಗೆ ಈ ಥರ ಇರಲಿಕ್ಕಾಗುತ್ತೆ. 2 ಸರ್ಕಲ್ ಈ ಥರ ಇರ್ಬೋದು, ಇನ್ನು ಹೀಗೂ ಇರ್ಬೋದು. ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಹೀಗಿರ್ಬೋದು, ಟಚಿಂಗ್ ಎಕ್ಸ್ಟರ್ನಲ್ ಇರ್ಬೋದು. ಸ್ವಲ್ಪ ಸರಿ ಮಾಡಿ ಬರೀತೀನಿ. ಎಕ್ಸ್ಟರ್ನಲ್ ಆ್ಯಂಡ್ ಸರ್ಕಲ್ಸ್ ಮೇ ಬಿ ಲೈಕ್ ದಿಸ್. 5 different types of circle. One circle inside the other circle, touching each other internally. Intersecting circles and touching each other externally, they do not intersect. Okay, ಎರಡು ಸಿಚುವೇಶನ್ ಅಲ್ಲಿ do not intersect ಇದೆ. The number of tangents in this situation is 0. Number of tangent in this situation is 1. Number of common tangent in this situation is 2. Number of common tangents in this situation is 3. They are touching each other. Number of common tangents in this situation is 4. Okay, and you have to analyze how the circle is, that's all. The method is, without drawing it is possible to recognize how the circle is. ಯಾವ ಥರ ಇದೆ ಅನ್ನೋದನ್ನು ಚಿತ್ರ ಬಿಡಿಸೇನೆ ನೀವು ಐಡೆಂಟಿಫೈ ಮಾಡ್ಬೋದು. ಏನು ಮಾಡಬೇಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ಸ್ ನೋಡಬೇಕು. ಓಕೆ, distance between the center of the circles, and if the distance between the centers is less than the difference of the radii, it is like this. Distance between the centers is equal to difference of the radii, it will be like this. C1 C2 is equal to R1 minus R2, and here C1 C2 is equal to R1 plus R2, it is like this. If it is in between R1 minus R2 and R1 minus R2 less than C1 C2 less than R1 plus R2, and it is like this. And here C1 C2 is greater than R1 plus R2.
and the circles are like this. In this situation, we can draw 4 common tangents. Here, the total number of common tangents to the circle, and you find distance between the centers. Center of the first circle C1 is equal to 1, 2, and the radius of the first circle is root 5. Center of the second circle is 0, 4. Radius of the second circle is equal to root of 16 plus 4 is equal to root 20 is equal to 2 root 5. C1 C2 is equal to root of 0 minus 1 whole square 1 plus 4 minus 2 whole square 4 is equal to root 5. Here R1 R2 minus R1, C1 C2 is equal to R2 minus R1. R2 is 2 root 5, R1 is root 5. 2 root 5 minus root 5 is root 5, and C1 C2 is equal to root 5 R2 minus R1. Therefore, it is the situation like this. C1 C2 is equal to R1 minus R2 or R2 minus R1, and circles touch each other internally, and total number of common tangent is only 1, and correct answer is 1. That is option C is the right answer for this question. Next question. Equation of the hyperbola whose vertices are plus or minus 3, 0 and foci plus or minus 5, 0 is. ಇಲ್ಲಿ a ವ್ಯಾಲ್ಯೂ ಡೈರೆಕ್ಟ್ ಕೊಟ್ಟಿದ್ದಾರೆ 3, ಫೋಸೈ ಕೊಟ್ಟಿದ್ದಾರೆ c ವ್ಯಾಲ್ಯೂ ಗೊತ್ತಾಯಿತು 5, ಆ್ಯಂಡ್ ಫಾರ್ಮುಲೆ ನಿಮಗೆ ಹೈಪರ್ಬೋಲಾದಲ್ಲಿ ಗೊತ್ತಿದೆ, c ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಹಾಗಾದರೆ b ಸ್ಕ್ವೇರ್ ಅಂದರೆ ಏನಾಗುತ್ತೆ, c ಸ್ಕ್ವೇರ್ 25 ಮೈನಸ್ a ಸ್ಕ್ವೇರ್ 9 ಇಸ್ ಈಕ್ವಲ್ ಟು 16, x ಸ್ಕ್ವೇರ್ ಬೈ a ಸ್ಕ್ವೇರ್ 9 ಮೈನಸ್ y ಸ್ಕ್ವೇರ್ ಬೈ 16 is equal to 1, and LCM ತಗೊಂಡ್ರೆ 16x ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್, 16 9 is 144 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 16x ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್ is equal to 144, 16x ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್ is equal to 144. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ಕೊಳ್ಳಿ ಇಲ್ಲಿಗೆ. ದ ಅಸೆಂಟ್ರಿಸಿಟಿ ಆಫ್ ದಿ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಕ್ವಲ್ ಟು 1 whose latest rectum is half of its major axis is equal to, ಅಲ್ವಾ. The eccentricity of the hyperbola whose latest rectum 2b square by a is equal to half of its major axis a. Major axis 2a, half of its major axis ಅಂದರೆ a ಆಗುತ್ತೆ, and 2b square is equal to a square. ಈಗ ಕ್ವಶನ್ ಏನು ಕೇಳಿರ್ತಾರೆ, ಎಸೆಂಟ್ರಿಸಿಟಿ ಇ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಅಂದರೆ 2b ಸ್ಕ್ವೇರ್ ಈಸ್ ಈಕ್ವಲ್ ಟು ರೂಟ್ ಆಫ್ 2b ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದರೆ ರೂಟ್ 2b, ಎ ಅಂದರೆ ರೂಟ್ 2b ಅಂತ ಹಾಕ್ಕೊಳ್ತೀನಿ. 2b ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಆಗುತ್ತೆ, ಬಿ ಬೈ ರೂಟ್ 2b, ಪಿ ಬಿ ಕ್ಯಾನ್ಸಲ್ ಆಯಿತು, 1 ಬೈ ರೂಟ್ 2. ಬಿ ಅಂದರೆ ಎ ಅಂದರೆ ರೂಟ್ 2b ಅಂತ ಹಾಕಬೇಕಂದ್ರೆ ಎ ಸ್ಕ್ವೇರ್ ಈಕ್ವಲ್ ಟು 2b ಸ್ಕ್ವೇರ್, ಎ ಅಂದರೆ ರೂಟ್ 2b ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಗೆಟ್ ದಿ ಆನ್ಸರ್ 1 ಬೈ ರೂಟ್ 2. ಆಪ್ಷನ್ ಸಿ ಸರಿಯಾದ ಉತ್ತರ, ಆ್ಯಂಡ್ ಕ್ವಶನ್ ನಂಬರ್ 15ಗೆ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 16. The equation of the directrices of the ellipse 16x square plus 25y square equal to 400 are. The equation of the directrices of the ellipse. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು. 400 ಇಂದ ಡಿವೈಡ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಬೈ 25 ಪ್ಲಸ್ ವೈ ಸ್ಕ್ವೇರ್ ಬೈ 16 ಇಸ್ ಈಕ್ವಲ್ ಟು 1. ಯಾಕಂದರೆ 25 ಇಂಟು 16 ಅಂದರೆ 400. ಇ ಅಂದರೆ 5, ಬಿ ಅಂದರೆ 6. ದ ಇಕ್ವೇಷನ್ ಆಫ್ ದಿ ಡೈರೆಕ್ಟ್ರಿಕ್ಸಸ್ ನೋಡಬೇಕು ಅಲ್ವಾ, ಇ ನೋಡ್ಕೊಳ್ಬೇಕು.
E is equal to root of 25 minus 16 by 5 is equal to 3 by 5. 25 minus 16 ಅಂದರೆ 9 ಆಯಿತು. ರೂಟ್ ಆಫ್ 9 ಅಂದರೆ 3 by 5. ಈಗ ಕ್ವಶನ್ ಏನು ಕೇಳಿರೋದು, ಇಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸಸ್ ಆ್ಯಂಡ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಬೈ ಇ, ದಟ್ ಈಸ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಅಂದರೆ 5 ಬೈ ಇ ಅಂದರೆ 3 by 5. It is x is equal to plus or minus 25 by 3. 3x is equal to plus or minus 25. Answer is none of this. ಯಾವುದಲ್ಲ 3x equal to plus or minus 10 ಇದೆ, plus or minus 25 ಇಲ್ಲ. Option B is the right answer. It is none of this is the correct answer for this question. Question number 17. The equation of the hyperbola whose conjugate axis is 5 and the distance between the foci is 13 is. Conjugate axis ಅಂದರೆ 2b ಅಂತ ತಗೊಳ್ಳೋಣ, and is equal to 5 and the distance between foci is 13. 2c is equal to 13. Conjugate axis is 5 and the distance between foci is 13. ಈಗ ಎ ವ್ಯಾಲ್ಯೂ ನೋಡಿದ್ರಾಯಿತು. ಎ ಅಂದರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹಾಗಾಗಿ ಎ ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, 13/2 ಸ್ಕ್ವೇರ್ ಮೈನಸ್ 5/2 ಸ್ಕ್ವೇರ್, 169 ಮೈನಸ್ 25/4 ಎ ಸ್ಕ್ವೇರ್ ಅಂದರೆ ದಟ್ಸ್ ಈಕ್ವಲ್ ಟು 144/4 is equal to 12/2. ಸಾರಿ, ಎ ಸ್ಕ್ವೇರ್ ಅಂದರೆ ಹಾಗೆ ಇರಲಿ, 144/4. The question is to when the equation of the hyperbola x square by 144/4 minus y square by 25/4 is equal to 1. 4x square by 144 minus 4y square by 25 is equal to 1. Simplify ಮಾಡಿದರೆ LCM ಎಷ್ಟು 144 into 25, 144 into 25, 4 ಕಾಮನ್ ತೊಗೊಳ್ಬೋದು ಅನಿಸುತ್ತೆ. Okay, later let us do it. 4 into 25x square minus 144 y square is equal to 144 into 25. 4 1s are 4 3s are 12, 36 are 25 into 36 is equal to 900. 25x square minus 144 y square is equal to 900. 25x square minus 144 y square is equal to 900. That is option C is the right answer for this question. Question number 18 ನೋಡಿ. The locus of the point which moves so that the ratio of the length of tangents to the circles is 2:3. ಇಲ್ಲಿ the length of tangent from any point x1, y1 to the circle, ಇದೊಂದು ನೆನಪಿಟ್ಕೊಳ್ಳಿ, ರೂಟ್ ಆಫ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಪ್ಲಸ್ 2gx1 ಪ್ಲಸ್ 2fy1 ಪ್ಲಸ್ c is the length of tangent from the point P to the circle. Here the ratio of the length of tangents are given and pt1 divided by pt2, it is given, it is 2:3, 2/3 ಸ್ಕ್ವೇರ್ ಮಾಡಿದರೆ this square is equal to 4/9. ಇದನ್ನು ಸ್ಕ್ವೇರ್ ಮಾಡಬೇಕು, 4/9 ಆಗುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 3 ಡಿವೈಡೆಡ್ ಬೈ
x square plus y square minus 6x plus 5 is equal to 4 by 9 ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 9x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 36x ಪ್ಲಸ್ 27 is equal to 4x square plus 4y square, 4x square plus 4y square minus 24x plus 20. ಸಿಂಪ್ಲಿಫೈ ಮಾಡಿದರೆ 5x ಸ್ಕ್ವೇರ್ ಪ್ಲಸ್ 5y ಸ್ಕ್ವೇರ್ 36 ಪ್ಲಸ್ 60x 5x ಸ್ಕ್ವೇರ್ ಪ್ಲಸ್ 5y ಸ್ಕ್ವೇರ್ ಪ್ಲಸ್ 60x ಇಲ್ಲಿದೆ ಅಲ್ವಾ, ಇದಿದೆ ಪ್ಲಸ್ 7 ಆಗುತ್ತಾ ಮೈನಸ್ 7 ಆಗುತ್ತೆ ನೋಡೋಣ. 27 ಪ್ಲಸ್ 7 ಇದು ಓಕೆ. 27 ಅಲ್ಲಿ ಪ್ಲಸ್ 20 ಲೆಫ್ಟ್ ಸೈಡ್ ಇದಾವೆ ಬಂದರೆ ಮೈನಸ್ 20 ಆಗುತ್ತೆ. ಆ್ಯಂಡ್ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ದಿಸ್ ಈಸ್ ದಿ ವೇ ಯು ಕ್ಯಾನ್ ಸಾಲ್ವ್ ದಿ ಕ್ವಶನ್. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನಿಮಗೆ ಗೊತ್ತಾಗಿರಬೇಕಿರೋದು ಫಾರ್ಮುಲೆ ಲೆಂತ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ರೂಟ್ ಆಫ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಪ್ಲಸ್ 2gx1 ಪ್ಲಸ್ 2fy1 ಪ್ಲಸ್ c ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ E1 and E2 are the eccentricities of the ellipse x square by 18 plus y square by 4 equal to 1 and the hyperbola x square by 9 minus y square by 4 equal to 1 respectively, and E1 E2 is a point on the ellipse, then k is equal to, ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿರುವಂಥ ಪ್ರಶ್ನೆ ಅಷ್ಟೇ. ಎಸೆಂಟ್ರಿಸಿಟಿ ಆಫ್ ದಿ ಎಲಿಪ್ಸ್ ಫಾರ್ಮುಲೆ ಏನು? ರೂಟ್ ಆಫ್ a square plus b square, a square minus b square divided by a, root of 18 minus 4 divided by root 18, that's equal to root 14 by root 18, root 14 by root 18. This is the E1. And eccentricity of the hyperbola is E2, that's equal to root of a square plus b square divided by 9, that's equal to root 13 by 9. This is E1 E2, and it is given that E1 E2 is a point. If you take and E1 E2 is a point, what is that E1 E2? Root of 14 by 18 comma root of 13 by 9. This is a point. Don't take this as a E1 E2 is the value. Now E1 comma E2, if you write in an ordered pair, it is a point. E is the point on the ellipse. It lie on this ellipse. 15x square plus 3y square equal to k. It will satisfy this equation. That is 15 into x square E1 square 13 by 9, 13 by 9 plus 3y square, 3 into y square E2 square, sorry ತಪ್ಪಾಯಿತು, x1 ಸ್ಕ್ವೇರ್ ಅಂದರೆ ರೂಟ್ 14 by 18 ಇದೆ. 15 ಇಂಟು 14 by 18 plus 3 into 13 by 9 is equal to k, is equal to k. It will satisfy the equation. And 3 5s are 3 6s are 2 7s are 2 3s are 3 1s are 3 3s are. K is equal to 7 5s are 35 plus 13 divided by 3. 35 plus 13 ಅಂದರೆ 48 by 3, 48 by 3 ಅಂದರೆ 3 1s are 3 6, 16 is the answer. The value of k is equal to 16. And this is how you can solve the problem. The question is very simple. You have to find the eccentricity of the ellipse and hyperbola and take it as a point, and it lie on the another ellipse, and it will satisfy the equation, and hence you can find the value of k. Next question, question number 20. Hello, option D ಸರಿಯಾದ ಉತ್ತರ. Question number 20. Let us come to the next question, question number 20. If the foci of the ellipse x square by 16 plus y square by v square equal to 1 and the hyperbola x square by 144 minus y square by 81 equal to 1 by 25 coincide, then the value of b square is. First, let us find the eccentricity of the hyperbola. Equation of the hyperbola is x square by 144 minus y square by
81 is equal to 1 by 25. You can cross multiply this 25, it will become 25x square, 25y square is equal to 1. That is a square is equal to 144 by 25 and b square is equal to 81 by 25. Now let us find AE, that is foci. C is equal to, let us find directly C, because the foci will coincide. C is equal to a square plus b square. C square is equal to a square plus b square, and c square is equal to 144 by 25 plus 81 by 25, that is c square is equal to 225 by 25, that is c square is equal to 9, that is c is equal to 3. The value of c is equal to 3. Here the foci of the ellipse is AE, 0, and foci of the hyperbola is C, 0. It is also C, 0, but I will write AE, 0, and they coincide, they are equal. That implies AE is equal to C, that is C is equal to 3 here. AE is equal to 3. Once you got AE, we have to find B square, and in the ellipse we have the relation between A square, B square. B square is equal to A square into 1 minus E square, that is B square is equal to A square minus A square E square, and A square is 16, here it is 16, that is equal to 16 minus 9, that is equal to 7. B square is equal to. Next question number 21. S and T are the foci of an ellipse and B is an end of the minor axis. If STP is an equilateral triangle, then eccentricity of the ellipse is. Here S and T are the foci of an ellipse. S and T are the foci of an ellipse, and B is an end of the minor axis, and B is an end of the minor axis. If STP is an equilateral triangle, if STP is an equilateral triangle, it is given that it is an equilateral triangle, then eccentricity of the ellipse is equal to, and here you can write this is plus or minus AE, 0, minus AE, 0, this is AE, 0, AE, 0, and B is 0, B. Now SB is equal to ST. Here zero comma B here SB is equal to TB. SB is equal to TB, and SB is equal to root of AE minus 0 whole square plus 0 minus B whole square. AE minus A square, AE square plus B square. Here these are equal, and it is also equal to ST. ST is equal to 2AE. ST is equal to 2AE. Squaring on both sides, A square E square plus B square is equal to 4A square E square. B square is equal to 3A square E square. We have the formula B square is equal to A square minus A square E square.
And what is b square? 3a square e square is equal to a square minus a square e square. If you bring a square e square to left hand side, 4a square e square is equal to a square. A square cancelled, and e square is equal to 1 by 4. Therefore, e is equal to 1 by 2. We have to use this result. SB is equal to TB is equal to ST. SB is equal to root of AE whole square plus B square. ST is equal to distance between foci, that is equal to 2AE. And squaring on both sides, you will have a square e square plus b square is equal to 4a square e square, and b square is equal to 3a square e square. We have the formula b square is equal to a square into 1 minus e square, that is b square is equal to a square minus a square e square. B square is 3a square e square is equal to a square minus a square e square. 4a square e square equal to a square can be cancelled, e square equal to 1 by 4 and e is equal to 1 by 2, that is option A is the correct answer. Next question, question number 22. Length of the intercept cut off by the circle on the x-axis, and to find the length of intercept you have to put y is equal to 0 because it is given x-axis, or directly you can formulate, you can use 2 root of g square minus c. This is the length of intercept cut off by the x-axis, and to find the length of intercept cut off by the y-axis, 2 root of f square minus c. 2 root of f square minus c. Here g is 5 by 2, 2 root of 25 by 4 minus c minus 6, that is equal to 2 root of 24, 49 by 4, that is equal to 2 into 7 by 2, 2 cancels, answer is 7, and correct answer is option A. You can use the directly formula to find the length of intercept cut off by this x-axis, that is 2 root of g square minus c. Question number 23. Here A is the correct answer. Question number 23. Let E1 and E2 be the eccentricities of the ellipse and hyperbola respectively, satisfying E1, E2 is equal to 1. And alpha and beta are the distance between the foci of the ellipse and the foci of the hyperbola respectively. Then order for alpha b beta is equal to, here alpha and beta you have to find later. First let us use the condition. E1 and E2 are the eccentricities of the hyperbola, ellipse and hyperbola. Here E1 is equal to eccentricities of the ellipse. Let us assume b greater than a greater than b, root of 25 minus b square divided by 5. B is less than 5, it is given, and the hyperbola E2 is equal to root of 16 plus b square divided by 4. E1 into E2 is equal to 1. It is given that E1 into E2 is equal to 1. 25 minus b square by 25. E1 square into E2 square is also equal to 1. 16 plus b square by 4. 16 is equal to 1. 25 into 16. 25 into 16 minus 16 b square plus 25 b square minus b to the power 4 is equal to 25 into 16. 25 into 16, 25 into 16 cancel आगता है. b to the power 4 minus plus 6 b to the power 4 plus 16 b square 9 minus 9 b square, b to the power 4 minus 9 b square is equal to 0. B square can be taken common, b square into b square minus 9 is equal to 0, b square is equal to 9.
we got the value of b square, and it is asked the question alpha and beta are the distance between the foci of the ellipse and the foci of the hyperbola. Here 2c you have to find the value of c in both case of ellipse and hyperbola, and c is equal to root of a square minus b square in the case of ellipse. A square is 16, b square is 9, 16 minus root of a square is 25, b square is 9, 25 minus 9 is equal to root 16 is equal to 4, c is equal to 4, distance between foci is 2c, that is 8, and distance between foci of the hyperbola, c you have to find root of a square plus b square, that is equal to root of 16 plus 9 is equal to 25 is equal to 5, root of 25 is equal to 5, 2c is equal to 10, and 8 and 10 are the alpha and beta. Alpha and beta are the distance between the foci of ellipse and hyperbola, and distance between ellipse and foci of the ellipse and hyperbola are 8 and 10, and option A is the right answer. Question number 24. If P is a point on the hyperbola 16x square minus 9y square is equal to 144, whose foci are S1 and S2, then PS1 minus PS2. Difference between the foci is equal to 2a. It is standard first type of hyperbola, it is equal to 2a. 16 by 144 x square, and rest you don't bother because we want the value of a only. 16 ones are 16 9s are, a square is equal to 9, a is equal to 3, 2a is equal to 2 into 3 is equal to 6, and this the way of finding the value of PS1 minus PS2. Difference between the distances from the focus is equal to constant and is equal to 2a. Option D is the right answer. Question number 25. The equation of the circle of radius 5 and touching the coordinate axis in the third quadrant. Here touching the coordinate axis, then G is equal to F, okay, and is equal to R. Remember, if the touching x axis, then it is there is a condition G square equal to R square, okay, G square equal to R square, and touching both the coordinate axis, here G is equal to F is equal to R, and it is asked the equation of the circle of radius 5 and touching both the coordinate axis, and G is equal to F is equal to R, but it is asked it is in third quadrant. In third quadrant, x coordinate and y coordinate both are negative. Center is minus 5 comma minus 5, radius is equal to 5. That means x plus 5 whole square plus y plus 5 whole square, x plus 5 whole square plus y plus 5 whole square is equal to 25 is the correct answer. This is how you can find the value of the equation of the circle. Touching x axis here, touching x axis here, this is the center of the circle, minus G comma minus F. Here this is the radius of the circle, here minus F is equal to R. Touching y axis means minus G is equal to R. Touching both x axis and y axis means G is equal to R and F is equal to R, and it is given that the center touches in the third quadrant, center is in the third quadrant, and it will be like this, circle is like this. Here G and F both of them are equal to R, but it is negative, both are negative, and minus 5 comma minus 5 is the center of the circle. Option C is the right answer. Question number 26. The equation of the lines joining the vertex of the parabola y square equal to 6x to the points on it which has abscissa 24R. You have to find the equation of the line joining the vertex of the parabola y square equal to 6x. Vertex is 0, 0, 0, 0,
to the points on it which have abscissa 24, and abscissa means x coordinate is 24 and y square is equal to 6 into 24. Y square is equal to 6 into 24. That means 6 into 24 is 6 4 the 24, 2 6 144. 24 into 6. 6 into 4, 24. 2 6 to 12, 144. Y is equal to plus or minus 12. Y is equal to plus or minus 12. You have to find the equation of the line joining the vertex of the parabola to the points on it which have abscissa of this. The other point is x coordinate is 24, y coordinate is 12 or minus 12, plus or minus 12. You have to find the equation of the line joining these 2 points. And what is slope of this line? You can find directly, and it is 12 by 24 is equal to 1 by 2. Equation of the line joining these 2 is y is equal to 1 by 2 x. Y minus 0 is equal to 1 by 2 x. Another is y is equal to minus 1 by 2 x, because if it is minus 12, it is minus 1 by 2 x minus 2y is equal to 0, or x minus x plus 2y is equal to 0. That is x plus or minus 2y is equal to 0. It is option C is the right answer for this question. Next option D, sorry, x plus or minus 2y. One second. Just I will correct it. X plus 2y is equal to 0. X plus 2y is equal to 0, or y 2y minus x equal to 0. 2y plus x equal to 0, 2y minus x equal to 0, and that is 2y plus or minus x equal to 0. Just correct it. It's not C. X plus 2y is equal to 0, x plus 2y is equal to 0, and x minus 2y is equal to 0. If you take this, x minus 2y is equal to 0. If you take this, x plus 2y is equal to 0, and plus or minus x 2y is equal to 0. Option D is this correct answer. 2y plus or minus x is the correct answer. Next question, question number 27. The parabola y square is equal to 4x passes through the point 2 comma minus 6. Then the length of its lattice rectum is. It's a repetition. The question is slightly different question. 36 is equal to 4a into 2. 4a is equal to 18. Here the question is length of lattice rectum is itself 4a is equal to 18. It is a repetition but different numbers, and 18 is the right answer. Option B is the correct answer. Question number 28. PSQ is the focal chord of the parabola y square is equal to 8x, such that SP is equal to 6, then SQ is equal to. Here I will explain what is the focal chord of the parabola, and this is the parabola, and focus, and here 4a is equal to 8, a is equal to 2, and this is 2a, that is 4. Focal chord is a line which passes through the focus. This is called focal chord of the parabola. PSQ is the focal chord of the parabola such that SP is equal to 6. This is focus, SP is equal to 6, and you have to find SQ, and this is length of lattice rectum, half of the length of lattice rectum, LL dash is that. Now SP, SL and SQ will be in harmonic progression. Here SP is given 6, 4, and we have to find X. These are in HP, are in harmonic progression.
Now you can find the harmonic mean. 4 is equal to 2 into 6 into x divided by 6 plus x, 2ab divided by a plus b. 24 plus 4x is equal to 2 into 6 into x, 12x, and 24 is equal to 8x, and x is equal to 24 by 8, that is equal to 3. Answer is 3 is the correct answer. Option B is the right answer for this question. Question number 29. The equation of the hyperbola whose coordinate of the foci are plus or minus 8, 0, c is equal to 8. And the length of lateral sectum is 24. 2b square by a is equal to 24. It is given that length of lateral sectum is 24 and foci is plus or minus 8. Now we have b square is equal to 12a. What is the relation between c, a, b and b? We have c square is equal to a square plus b square. 64 is equal to a square plus 12a. Now you can find the value of a square plus 12a minus 64 is equal to 0. 16 4s are 64, that is a minus plus not plus t, a plus 8, a minus 16 minus 4 is equal to 0. A square plus 16a minus 64, a plus 8, a plus 16 into a minus 4 is equal to 0. Factorizing this, 16a minus 4a is 12a, 16 4s are 64, and a equal to minus 16, a equal to minus 16, a is equal to 4. Here b square is equal to 12a, which cannot be negative, therefore a square, a cannot be 16, a is equal to 4, therefore equation of the hyperbola is x square by 16 minus y square by b square is 12 into 4, 12 into 4 is 48 is equal to 1. And LCM is 48 and 16 3s are 3x square minus y square is equal to 48. 3x square minus y square equal to 48. Option D is the right answer for this question. Last question. The distance between the directrixes of the ellipse x square by 36 plus y square by 20 is equal to 1 is. Distance between directrices 2a by e. Here a square is 36 and b square is 20. E is equal to root of 36 minus 20 divided by 6, that is equal to 4 by 6, and 2 into a by e, a is 6 divided by 4 by 6, that is equal to 36 to the 72 divided by 4, and that is equal to 18. Answer is 18, that is option A is the right answer for this question. And this is how we can solve the question. You have to know the fundamental concepts of the ellipse, and definitely you can solve all the questions if you know the basic formulae correctly. Thank you.